ಮಂತ್ರಿ ಅವರು ಮರುದಿವ್ಸ ಶುಗರ್ ಲಾಬಿ ಅಂದ್ರೆ ಈ ಜಗತ್ತಿನಾಗ ದೊಡ್ಡ ಲಾಬಿ. ಅವಾಗ ಕೂಡ ಮರುದಿವ್ಸ ಕೂಡ ಮಂತ್ರಿ ಚೇಂಜ್ ಆಗಿಬಿಟ್ರು. ಮುಖ್ಯಮಂತ್ರಿ ಚೇಂಜ್ ಆದವ್ರ ನಾನು ಬರೋಕ್ಕಾಗಲ್ಲ ಅಂದ್ಬಿಟ್ಟು ನಮ್ಗೆ ಮೋಸ ಆಗ್ತದವ್ರು 7-10 ಜನ ತಲೆಗೊಳಿಸಿ ಕಟ್ಟಾಗಿ ಮಾಡಬೇಕಲ್ಲ ಅಂತೇಳಿ ವಿಧಾನಸೌಧ ಸುವರ್ಣಸೌಧ ಕಬ್ಬು ಬೆಳೆಗಾರರ ಸಂದರ್ಭದಾಗ ಕೂಡ ದೊಡ್ಡ ಹೋರಾಟ ಮಾಡಿದ್ವಿ. ಎಲ್ಲ ರೈತರ ಆಕ್ರೋಶ. ಕಾರ್ಖಾನೆಯವರು ಅಂದ್ರೆ ಅಧಿಕಾರನ ಎಷ್ಟು ದುರುಪಯೋಗ ತಗೋತಾರೋ, ಎಷ್ಟು ಲಗುಟ ಶುಗರ್ ಲಾಬಿಂಗ್ ಮನಿತದೆ ಈ ಸರ್ಕಾರ ಮತ್ತು ಈ ವ್ಯವಸ್ಥೆ ಟೋಟಲ್ ಅಂತಂದ್ರೆ 20ನೇ ನವೆಂಬರ್ 1 ತಾರೀಕು ಇರ್ತಕ್ಕಂಥ ಆರ್ಡರನ್ನು ಅಕ್ಟೋಬರ್ 20ನೇ ತಾರೀಕನ್ನ ಕಾರ್ಖಾನೆಗಳು ಚಾಲು ಮಾಡಬೇಕು ಅನ್ನುವಂಥದ್ದನ್ನು ರಾಜ್ಯಪಾಲರು ಬಂದು CM ಚೀಫ್ ಸೆಕ್ರೆಟರಿ ಕಡೆ ಆರ್ಡರ್ ಹೊರಡಿಸ್ತಾರೆ. ಮರುದಿವಸ ನಾವು ಅಲ್ಲಿ ಶುಗರ್ ಕಮಿಷನರ್ ಹೋಗಿರ್ತಕ್ಕಂಥ ನಾವು ಅನುಕೂಲ ಶುಗರ್ ಕಮಿಷನರ್ ನಾವು ಫೋನ್ ಶುಗರ್ ಕಮಿಷನರ್ ಗೊತ್ತಿಲ್ಲ. ಶುಗರ್ ಲಾಬಿ ಇಷ್ಟು ದೊಡ್ಡ ವಾಹನ ಕಳ್ಳದ ವ್ಯವಹಾರ. ಯಾಕಂದರೆ ಬಡವಾಯಿ ಶಾಲೆಗಳು ಇರ್ತಾರಪ್ಪ ಅಂತಂದ್ರೆ ಶ್ರೀಮಂತರು ಹೋದಾರು ಅಧಿಕಾರ ಕೂಡ ನಾವು ಕೊಟ್ಟದವ್ರು ಕೈಯ. ಹೀಗಾಗಿ ಮತ್ತೆ ಬೆಳಗಾವಿ ನಮ್ಮ ಗುರುಲಾಪುರದಲ್ಲಿ ಈ ಸಲ ಕಬ್ಬಿನ ಚಳವಳಿ ಪ್ರಾರಂಭ ಆಯಿತು. ಮುಂದೆ 2 ಹೆಚ್ಚು ಕೊಟ್ಟಾರ ಅನ್ನುವಂಥ ಮನೋಭಾವನೆದಾಗಿದ್ದು. ಅವ್ರು ಏನಂತೆ ವಿಚಾರ ಮಂದಿ, ಯಾಕಂದ್ರೆ ಅವರೇ ನಮ್ಮನ್ನು ಉದ್ಧಾರ ಮಾಡೋಕ್ಕೆ ಕಾರ್ಖಾನೆಗಳನ್ನು ಕಟ್ಟಿಲ್ಲ. ಅವರ ತಮ್ಮ ಆರ್ಥಿಕತೆಗಳು ತಾವು ಆರ್ಥಿಕವಾಗಿ ಬೆಳೆದಕ್ಕಾಗಿ ಕಾರ್ಖಾನೆಗಳನ್ನು ಕಟ್ಟರು. ಮತ್ತು ರೈತರೆಲ್ಲ ಯಾಕಂದ್ರೆ ರೈತರು ಬಹುಸಂಖ್ಯೆ ಆದರೂ ರೂಪಾಯಿ ತೊಗೊಂಡು ನಾವು ಶ್ರೀಮಂತರಾಗಬೇಕಂತೇಳಿ ಮತ್ತೊಂದು ಕಾರ್ಖಾನೆ ಕಟ್ಟಾಕತ್ತಾರ. ಅವರೆಲ್ಲರೂ ದೊಡ್ಡ ಮಂತ್ರಿಗಳು ಹೋದಾರು, MLAಗಳು ಹೋದಾರು, ಬಂಡವಾಳಶಾಲಿಗಳು ಹೋದಾರು. ಪ್ರಭಾಕರ್ ಕೋರೆ ಅಂತವ್ರು ಕೂಡ ಭಾಳಷ್ಟು ಬಂಡವಾಳಶಾಲಿಗಳು. ಇವರೆಲ್ಲರೂ ಕಟ್ಟರೆ ನಮಗೊಂದು ರೂಪಾಯಿ ಕೊಡಬಾರಲ್ಲ ಅನ್ನುವಂಥ ಮಾನಸಿಕ ನಮಗೆ ನಿರಂತರ ಕಾಡ್ತಾ ಇತ್ತು. ಹಂಗೆ ಹೋರಾಟ ಮಾಡ್ತಿದ್ರು, ಆದರೂ ಕೂಡ ಕೊಡಲಿಲ್ಲ. ಆ ಕಾರಣಕ್ಕಾಗಿ ಗುರುಲಾಪುರ ಹೋರಾಟ ಪ್ರಾರಂಭ ಆಯಿತು. ಜಿಲ್ಲಾಧಿಕಾರಿ ಬಂದು ಸಭೆ ಮಾಡಿದ್ರು. ಆಮೇಲೆ ಮುಖ್ಯಮಂತ್ರಿಗೆ ಚಾಲು ಆಗಿತ್ತು. ಇದೇನಪ್ಪ ಗುರುಲಾಪುರದಾಗ ಕುತ್ಕೊಂಡು ಮುಖ್ಯಮಂತ್ರಿ ಇದೇನು ನಮಗೆ ಸರ್ಕಾರಕ್ಕೆ ಬುದ್ಧಿ ಹೇಳುವಂಥದ್ದು ಆಗ್ತದೆ. 1 ವರ್ಷ H.K. ಪಾಟೀಲ್ ಸಾಹೇಬನ್ನ ಕಳಿಸೋದು. H.K. ಪಾಟೀಲ್ ಸಾಹೇಬ್ ಬಂದರು. ಅವರು ನನ್ನ ಲೆಕ್ಕಾಚಾರ ಬಂದಿಲ್ಲ ಸರ್ಕಾರ ಪ್ರತಿನಿಧಿಯಾಗಿ. ಯಾಕಂದ್ರೆ ನಾವು ಬಂದಿಲ್ಲ ಅನ್ಸ್ಬೋದಕ್ಕಾಗಿ ಬಂದ ಅವರಿಗೆಲ್ಲ ಸುಮಾರು 45 ನಿಮಿಷ ನಾನೇ ಅವ್ರಿಗೆಲ್ಲ ವಿಷಯ ತಿಳ್ಕೊಂಡು ಒಂದೊಂದು ಏರಿಯಾಗಿ ಕಬ್ಬ ರಿಕವರಿ ತೂಕ ಎಲ್ಲಿ ಮೋಸ ಆಗ್ತೈತಿ, ಕಾರ್ಖಾನೆ ಹೆಂಗೆ ಮೋಸ ಮಾಡ್ತಾರೆ, ಎಷ್ಟು ಮೋಸ ಮಾಡೋರು, ಸುಮಾರು 45 ನಿಮಿಷ 16 ವಿಷಯನ ಅವ್ರಿಗೆ ಮನವರಿಕೆ ಮಾಡಿಕೊಟ್ಟೆ. ಅವ್ರು ನಾನೊಂದು ಏನಪ್ಪ ನಾ ಬಂದದಕ್ಕೊಂದು ಲೆಕ್ಕಾಚಾರ ಕಾಯ್ದೆ ಯಾಕೋ ದೊಡ್ಡ ಲಿಸ್ಟ್ ಐತಿ, 8 ಲಿಸ್ಟ್ ಐತಿ, ಅಧ್ಯಕ್ಷರೇ ದೊಡ್ಡದೈತಿ, ನೀವೊಂದು 10-20 ಜನ ಮುಖ್ಯಮಂತ್ರಿ ಅವರ ಒಂದು ಸಭೆಗೆ ಬರ್ರಿ, ಇದೆಲ್ಲ ಮುಖ್ಯಮಂತ್ರಿ ಅವ್ರಿಗೆ ಮನವರಿಕೆ ಮಾಡುವಂಥ ಅನ್ನುವಂಥದ್ದನ್ನು ಅಲ್ಲಿ ವಿನಂತಿ ಮಾಡ್ಕೊಂಡ್ರು. ಅಟೋಟಿಗೆ ಮತ್ತು ನಮ್ಮ ಅದ್ರ ಕೂಡ ಅಚಾನಕ್ ಘಟನೆ ಏನಾಯಿತು, ನಮ್ಮ ಇಲ್ಲಿ ರಾಷ್ಟ್ರೀಯ ಹೆದ್ದಾರಿ ಬಂದ್ಬಿಡ್ರಲ್ಲ, ಆ ಸಂದರ್ಭವಾಗಿ ಯಾರೋ ಕಿಡಿಗೇಡಿಗಳು ಬಂದ ಸಂಘಟನೆಗೆ ಸಂಬಂಧ ಇರ್ತಕ್ಕಂಥವ್ರು ಅವರು ಅಚಾನಕ್ ಕಲ್ಲಿಗೆ ಅಕ್ಷರ ಮಾಡಿದ್ರು. ಕಲ್ಲಿಗೆ ಅವರ ರೈಸಂದರಿಗೂ ಅವರ ಪೊಲೀಸರಿಗೂ ಅಕ್ಷರ ಮಾಡಿದ್ರು. ಆಮೇಲೆ SP ಅವ್ರನ್ನ ಸಿಕ್ಕಾಪಟ್ಟೆ ಕಡಿಮೆ ಗೊತ್ತಿಲ್ಲ, ಇದೆಲ್ಲ ಆಗಿದೆ, ಏನು ಮಾಡ್ತೀವಿ ಕಂಟ್ರೋಲ್ ಮಾಡೋದಕ್ಕೆ ಬರಬೇಕು ಗಂಟೆ ಒಳಗಾಗಿ ಗಾಡಿ ಒಳಗೆ ಹೋಗ್ಕವ್ರೆಲ್ಲರೂ ಕೈಕಾಲು ಬಿದ್ದ. ನನ್ನ ಚಪ್ಪಲಿ ಬಿಡಿರ್ಕರಪ್ಪ ದೇವಿ ರೈತರೆಲ್ಲ ಹೊರಗೆ ಬರ್ರಿ, ಏನೋ ಒಂದು ಘಟನೆ ಬೇಡ, ನಮ್ಮದು ರೇಸಿಂಗ್ ತದ್ದು ಸಿದ್ಧಾಂತ ಅಲ್ಲ ಅಂತೇಳಿ ಎಲ್ಲರೂ ಒಂದು 20-30 ನಿಮಿಷನಾಗ ಅಂದ್ಬಿಟ್ಟು ಎಲ್ಲ ರೈತರನ್ನ ಮತ್ತು ರೋಡ್ ಕ್ಲಿಯರ್ ಮಾಡಿ ಸೋಲಿಸ್ಕೊಂಡು ಚರ್ಚೆ ಮಾಡಿ ಮತ್ತು ಪೊಲೀಸ್ ಇಲಾಖೆ ಹೇಳ್ಬಿಟ್ಟು ಯಾವಾಗ ನೋಡು ಯಾರೋ ಇರಲಿ ಕಲ್ಲು ಬಿದ್ದು ಕಲ್ಲು ತುಂಬ ಅಂಬ್ಯುಲೆನ್ಸ್ ಯಾರು ಕಿಡಿಗಳು ಯಾರು ಬಿಡ. ಆಮೇಲೆ ಆ್ಯಕ್ಷನ್ ಆಗಿದೆ. ರೈತಂದಾಗ ನಾವು 10 ವರ್ಷ ಚಳವಳಿ ಮಾಡಿದ್ರೆ ಎಲ್ಲೂ ಕೂಡ ₹1 ಹಾನಿ ಮಾಡಿಲ್ಲ. ಆ ನಿರ್ಣಯ ಕೊನೆಯ ಮುಖ್ಯಮಂತ್ರಿಗೆ ಏನು ಮಾಡಬೇಕು ಸರ್ ಅಂತ ಏನಿಲ್ಲ ಸರ, ಲಾಸ್ಟ್ ಒಂದು ₹3,300 ಆಗಬೇಕು. ಇದರೊಳಗೆ ₹1 ಏನಾದರೂ ಕಡಿಮೆ ಆತಪ್ಪ ಅಂತಂದ್ರೆ ಶಶಿಕಾಂತ್ ಗುರೂಜಿ ದೇವ್ರನ್ನ ನನ್ನ ತೆಗ್ಗ ತೆಗಿತಿ ಮಂದಿ ಮ್ಯಾಗ ಹೋಗ್ತಾರೆ ಸರ. ಇಲ್ಲ ನಾವು ಹಂಗೆ ಹೋಗೋದಿಲ್ಲ. ನಾವು 11 ತಾರೀಕು 1 ಕೋಟಿ ಜನ ರಾಷ್ಟ್ರೀಯ ಹೆದ್ದಾರಿ ಬಂದ ಕರ್ನಾಟಕ ಬಂದ ಸರ್ಕಾರ ಇರುವಂಥ ಇಡೀ
ಕ್ಲಿಯರಾಗಿ ಹೇಳಿದೆ ಸರ್, ನಾನು ನಿಮ್ಮನ್ನು ಪಾರ್ ಮಾಡಿದ್ದು ದ್ವಾಡದತ್ತೇನೆ, ನಾನಾ ಬಡಗಿ ತೊಗೊಂಡು ನಮ್ಮ ರೈತರಿಗೆ ಬಡಗಿ ತೊಗೊಂಡು ನಾನೇ ಪಾರ್ ಮಾಡಿದೆ ಅಮ್ಮ, ಅವ್ರು ಗಾಡಿನೇ ಬಿಡದಾಗಿರೋದು. ಅವ್ರು ನೋಡಿದ್ರು ಮೀಡಿಯಾದಾಗ ಸ್ವಾಮಿ ಸರ್ ಬಂದಾಗ ಫಸ್ಟ್ ಸಲ ಬಂದಾಗ ಗಾಡಿನೇ ಬಿಡದಾಗಿರೋ, ನಾನೇ ಕೈಯಾಗ ಪೊಲೀಸ್ ಗಾಡಿ ಬಡಿಗೆ ಹಿಡ್ಕೊಂಡು ನಮ್ಮನಿಗೆ ಯಾರಾಗ್ತಾರೋ ಯಾರೇನು ಮಾಡೋಂಗಿಲ್ಲ ಅಂತೇಳಿ ನಾನು ವಾಯ ಮಾಡ್ತೀನಿ ಸರ್. ಹಂಗಾಗಿ ನಾನು ಕಳಿಸಿನು ಇಲ್ಲ ನಾನು ಮರೆಯಲ್ಲ ಹೇಳಿ ಅವರ ಭಾಳ ಅದನ್ನು ಒಂದು ಅವ್ರಿಗೆ ಹೇಳಿ ಆಯ್ತಪ್ಪ ಅಧ್ಯಕ್ಷ ಹೇಳಿ ಭಾಳ ಅಪೇಕ್ಷೆಯಾಗಿ ಮಾತಾಡಿ ನಾನು ಬೇಜಾರು ಪಡ್ಕೊಳ್ಳಿಲ್ಲ. ಇದು ಹೋರಾಟದಲ್ಲಿ ಸಹಜ ಅವ್ರಿಗೆ ಯಾಕೋ ಮಾನಸಿಕ ಆಗ್ಯಾರೋ ಬೇವರಕ್ಕೆ ತೊಂದರೆ ಇಲ್ಲ. ರೈತ ದೇವರುಗಳು ಇಡೀ ಜನಾಂದೋಲನ ಆಗೈತಿ. ಹಿರಿಯರದಾರು, ಹಿರಿಯ ಮನುಷ್ಯರದಾರು, ಕಾಕಾರದಾರು, ವಯಸ್ಸದಾಗ ಅದಾರು, ಏನು ಬೇಯ್ತಾರೆ ಬೇಯಪ್ಪ ಉರ್ಲಾಕು ಅಂದರು, ಏನೇನು ಶಬ್ದ ಬೇರೆ ಸಣ್ಣ ಹುಡುಗರು ಉರ್ಲಾಕದಾಗ ಯಾರ ಕಾಳುಗಳು ಮಾತು ಏನು ಕೈಟಿಗಳು ಕೂಡ ಏನೇನು ಮಾತಾಡ್ತಾರೆ. ಆದರೆ ಆಗಲಿ ಏನು ಸಂತೋಷ ಬರ್ತೀನಿ. ಯಾಕಂದ್ರೆ 24 ತಾಸು ಚಳವಳಿಗಳು ಯಾವಾಗ 30ನೇ ತಾರೀಕು ಪ್ರಾರಂಭ ಆಗಿರ್ತೀವಿ. 10 ದಿನ ನಾವು ಶಶಿಕಾಂತ್ ಗುರೂಜಿ ಸಾವಿರಾರು ಮಂದಿ ಅಂತ ಸಂಜೆ ನಂತರ ಹುಡುಗರು ನಾವು ಬುದ್ಧಿ ಮಾಡಿದ್ದಮ್ಮ. 1 ಗಂಟೆ ಬುದ್ಧಿ ಮಾಡ್ತಾ ಇದ್ದೀವಿ, ರಾತ್ರಿ 2 ಗಂಟೆ ಮಾಡಿ ಇರ್ತಿದ್ದೀವಿ. ಮತ್ತೆ 2 ಗಂಟೆಗೆ ಹೋಗಿ ಮನೆಗೆ ಫ್ರೆಶ್ ಅಪ್ ಆಗಿ ಮತ್ತೆ ಬೆಳಿಗ್ಗೆ 5-6 ಗಂಟೆಗೆ ಎದುರ್ತಿದ್ವಿ. ಮೊದಲಿಗೆ ಹೋರಾಟದಲ್ಲಿ ರಾಜ್ಯದ ರೈತರಿಗೆ ಕಬ್ಬಿಗೆ ಪ್ರತಿ ಟನ್ 3,300 ರೂಪಾಯಿ ಬೆಲೆ ನಿಗದಿಯಾಗುವಂತೆ ಹೋರಾಟ ಮಾಡಿ ಯಶಸ್ವಿಯಾಗಿದ್ದಕ್ಕೆ ನಿಮ್ಮ ಸಂಘಟನೆಗೆ ನಮ್ಮ TV20 ಕನ್ನಡ ವಾಹಿನಿ ಹಾಗೂ ಅನ್ವಿತ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಸಿಬ್ಬಂದಿ ವರ್ಗದವರಿಂದ ಹಾಗೂ ಸಮಸ್ತ ಪ್ರೇಕ್ಷಕರ ಪರವಾಗಿ ಅಭಿನಂದನೆಗಳು. ಕರ್ನಾಟಕ ರಾಜ್ಯ ರೈತ ಸಂಘಟನೆ ಪ್ರಾರಂಭವಾಗಿದ್ದು ಯಾವಾಗ ಸರ್? ಇಲ್ಲ, ಮೊದಲೇ ಎಲ್ಲ ಮೀಡಿಯಾ ದೇವರುಗಳಿಗೆ ನಮಸ್ಕರಿಸುತ್ತಾ, ಅದು 80ನೇ ದಶಕದಲ್ಲಿ 80ನೇ ದಶಕದಲ್ಲಿ ನರಗುಂದದಲ್ಲಿ ಏನು ಬಂಡಾಯ ಆಯ್ತಲ್ಲ, ಆ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಅವರ ರೈತರ ಮೇಲೆ ಗೋಲಿಬಾರ ಆಯಿತು. ಅಲ್ಲಿ ನೀರು ಬಿಡಬೇಕು ಅಂತೇಳಿ ನೀರಿನ ಪಾಳೆ ಕೇಳೋ ಸಂದರ್ಭಕ್ಕೆ ಆ ರೈತ ಹೋರಾಟಕ್ಕೆ ಹಿಡಿದ್ರು. ಹೋರಾಟಕ್ಕೆ ಇರ್ತಕ್ಕಂಥ ಸಂದರ್ಭದಾಗ ತಹಶೀಲ್ದಾರದು ರೈತ ಕೂತಿರ್ತಕ್ಕಂಥ ರೈತರ ಮೇಲೇ ಹಾಯ್ಸಿ ಹೋಗ್ತಕ್ಕಂಥದ್ದಾಯಿತು. ಅವಾಗ ಗಲಾಟೆ ಆಗಿ ಪೊಲೀಸರ ರೈತರ ಮೇಲೆ ಸುಮಾರು ಈರಪ್ಪ ಕಡ್ಲಿಕೊಪ್ಪ, ಬಸಪ್ಪ ಲಕ್ಕುಂಡಿ ಅನ್ನುವಂಥ 2 ಜನ ಮೇಲೆ ಗೋಲಿಬಾರ ಆಯಿತು. ಅವಾಗ ಇದೊಂದು ದೊಡ್ಡ ಕ್ರಾಂತಿ ಇತ್ತು. ಯಾಕಂದ್ರೆ ಗೋಲಿಬಾರಾಗ ಅಂದರೆ ರೈತರ ಪ್ರೊಫೆಸರ್ ನಂಜಸ್ವಾಮಿ, ಸುಂದರೇಶ್ ಅವರು, ಬಾಬಾ ಗೌಡರು, ಹಾಗೆ ಹಲವಾರು ಎಲ್ಲ ಮುಖಂಡರು ಅವಾಗ ಅದೊಂದು ಆಕ್ರೋಶ ಆಗಿ ಅವತ್ತಿಂದ ಇದೊಂದು ಕ್ರಾಂತಿ ಆಯಿತು. ಅವಾಗ ಚಳವಳಿ ನಿರಂತರವಾಗಿ ಪ್ರಾರಂಭ ಆಗಿ ಎಲ್ಲ ಜಿಲ್ಲೆಯಲ್ಲಿ ಕಬ್ಬು ಬೆಳೆಗಾರ ಶಿವಮೊಗ್ಗ ಭಾಗದಾಗ ಅವಾಗ ಕಬ್ಬು ಬೆಳೆಗಾರ ಸಂಘಟನೆ ಮಾಡಿದ್ರು. ಹೀಗಾಗಿ ಈ ಕಬ್ಬಿನಿಂದ ವಿಶೇಷವಾಗಿ ಸಂಘಟನೆ ಎಲ್ಲ ಕಡೆ ಕಬ್ಬು ಬೆಳೆಗಾರ ಸಂಘಟನೆ ಆಯಿತು. ಆ ರೀತಿ ನಂಜನಸ್ವಾಮಿಯವರು ಇದಕ್ಕೆ ಮೇನ ಇವತ್ತು ಈ ಸಂಘಟನೆ ಬೆಳಿಬೇಕಾದ್ರೆ ಪ್ರೊಫೆಸರ್ ನಂಜನಸ್ವಾಮಿಯವರೇ ಒಂದು ದೊಡ್ಡ ಸೂತ್ರಧಾರ. ಯಾಕಂದ್ರೆ ಯಾರಿಗೂ ರೈತರಿಗೆ ಮೊದಲ ಒಬ್ಬ ಆಫೀಸರ್ ಮಾತಾಡ್ಬೇಕಾದ್ರೆ ಭಯ ಇತ್ತು, ಒಬ್ಬ ರಾಜಕಾರಣಿಗಳ ಜೊತೆ ಮಾತಾಡ್ಬೇಕಾದ್ರೆ ಭಯ ಇತ್ತು. ಇವತ್ತು ನಾವು 10,000 ರೂಪಾಯಿ ಬರೀ ಸಾಲಕ್ಕಾಗಿ ಅವತ್ತು ಬಾಂಡೆಗಳನ್ನ ಜಪ್ತಿ ಮಾಡ್ತೇವೆ. ಮನೆಯಲ್ಲಿ ಇರ್ತಕ್ಕಂಥದ್ದು ಈ ಸರ್ಕಾರದವ್ರ ಬಾಂಡೆಗಳು ಜಪ್ತಿ ಮಾಡ್ತಿರು, ಮತ್ತು ಮನೆಯಾಗಿದ್ದ ದನಕರ ಉಚ್ಕೊಂಡು ಹೋಗ್ತಿರು. ಸಾಲಕ್ಕೆ ಬರೀ 10,000 ರೂಪಾಯಿ ಸಾಲ ಕೊಡಿದ್ರೆ ಬ್ಯಾಂಕಿನವ್ರು ಹೋಗ್ತಿರು. ಅವಾಗ ನಂಜನಸ್ವಾಮಿ ಅವರ ಇದು ಸಾಲ ನಮ್ಮದಲ್ಲ, ಸರ್ಕಾರದ ಬಾಕಿ ಐತಿ ಅನ್ನುವಂಥದ್ದನ್ನು ಸರ್ಕಾರಕ್ಕೆ ಹೇಳ್ರಿ. ಯಾಕಪ್ಪ ಅಂತಂದ್ರೆ ಸರ್ಕಾರದ ಬಾಕಿ ಯಾಕೈತೆ ಅಂತಂದ್ರೆ ಬೆಳೆದಂಥ ಬೆಳೆಗೆ ಬೆಲೆ ಇಲ್ಲ, ಯೋಗ್ಯವಾದ ಎಲ್ಲಿವರೆಗೆ ಬೆಲೆ ಸಿಗಂಗಿಲ್ಲ. ಸಾಲ ನಮ್ಮದಲ್ಲ. ಇವತ್ತು ಯಾರು ಊಟ ಮಾಡಿದ್ರಿ ಸರ್ಕಾರ ತಮ್ಮ ಜವಾಬ್ದಾರಿ ಐತಿ, ಸಾಲ ನಮ್ಮದಲ್ಲ. ಅದಕ್ಕಾಗಿ ಯಾರ್ಯಾರ ಸಾಲ ವಸೂಲಾತಿಗೆ ಬಂದ್ರಪ್ಪ ಅಂತಂದ್ರೆ ನಿಮ್ಮ ಹಳ್ಳಿ ಒಳಗೆ ಕಟ್ಟಿ ಆಗ್ತಕ್ಕಂಥ ಕೆಲಸ ಕೂಡ ಮಾಡ್ತೀವಿ ಅಂತೇಳಿ ಅದು ನಿರಂತರ ಎಲ್ಲ ಕಡೆ ಹಳ್ಳಿ ಒಳಗೆ ಹಂಗೇನ್ರ ಬತ್ತಪ್ಪ ಅಂದ್ರೆ ಕಟ್ಟಿ ಹಾಕ್ತಕ್ಕಂಥದ್ದು, ಮತ್ತು ಮರು ಸಾಲ ಏನಾರ ಜಪ್ತಿ ಮಾಡಿರಪ್ಪ ಅಂದ್ರೆ ಹೊಳ್ಳಿ ವಸೂಲಿ ಮಾಡ್ತಕ್ಕಂಥದ್ದನ್ನು ಇವತ್ತು ಎಲ್ಲ ರೀತಿಯಿಂದ ಪರಿಣಾಮಕಾರಿಯಾಗಿ ಈ ಚಳವಳಿ ದಿನ್ನಿತ್ ಎಲ್ಲ ರೀತಿಯಿಂದ ವಿಭಿನ್ನ ರೀತಿ ಒಳಗೆ ಎಲ್ಲ ವ್ಯವಸ್ಥೆ ಟೋಟಲ್ ಆಗಿ ನಾವು ಬೆಳೆದಂಥ ಬೆಳೆ ಇರ್ಬೋದು, ಭ್ರಷ್ಟಾಚಾರಕ್ಕೆ ವ್ಯವಸ್ಥೆ ಇರ್ಬೋದು, ಹಲವಾರು ವಿಚಾರಗಳ ಕುರಿತು ಎಲ್ಲರೂ ಕೂಡ ಈ ಸಂಘಟನೆ ಜವಾಬ್ದಾರಿ ಹೋಯ್ತು. ಪ್ರೊಫೆಸರ್ ಅವ್ರು ಯಾಕಂತಂದ್ರೆ ಇಡೀ ಜಗತ್ತಿನ ಅಭ್ಯಾಸ ಮಾಡಿರ್ತಕ್ಕಂಥವ್ರು ಪ್ರೊಫೆಸರ್ ಇದ್ದರು. ಭಾಳ ದೊಡ್ಡ ನಾಲೆಜ್. ಇಡೀ ಜಗತ್ತಿನ ಎಲ್ಲ ವಿದ್ಯಮಾನಗಳನ್ನ ಎಲ್ಲಿ ರೈತರಿಗೆ ಏನು ಆಕತಿ, ಯಾರು ಅನ್ಯಾಯ ಮಾಡ್ತಾರೋ ಇವನ್ನೆಲ್ಲ ಕೂಡ ಅಭ್ಯಾಸ ಮಾಡಿ ಇವತ್ತು ರೈತರಿಗೆ ಒಂದು ದೊಡ್ಡ ಚೇತನಾಗಿ ಅವರೆಲ್ಲರ ಆಶೀರ್ವಾದ, ರಮೇಶ್ ಗಡದನ್ನವ್ರು ಇರ್ಬೋದು, ಅವರು ಇರ್ಬೋದು, ಬಾಬಾಗೌಡರು ಇರ್ಬೋದು, ಸುಂದರೇಶ್ ಅವರು, ಹೀಗೆ ಹಲವಾರು ಮುಖಂಡರು ಇದಕ್ಕೆಲ್ಲ ಭಾಳ ತಮ್ಮ ಜೀವವನ್ನು ಮುಡುಪಾಗಿಟ್ಟು ಈ ಸಂಘಟನೆಯನ್ನು ಶಕ್ತಿಯಾಗಿಟ್ಟರು. ಅದನ್ನೇ ನಾವು ಕೂಡ ರೂಢಿ ಮಾಡ್ಕೊಂಡು ಅದನ್ನೆಲ್ಲ ವಿಚಾರಗಳನ್ನು ತಿಳ್ಕೊಂಡು ಕೂತ್ಕೊಂಡು ಸುಮಾರು ನಾವು ಒಂದು 22 ವರ್ಷ ಆಯಿತು ಸಂಘಟನೆಗೆ ಬಂದೆ. ನಾವು ಕೂಡ ಅವರ ವಿಚಾರಗಳು ತಿಳ್ಕೊಂಡು ಅವ್ರೇನು ತತ್ವ ಸಿದ್ಧಾಂತ ಐತಿ ಅದ್ರ ಮೇಲೆ ಹೋರಾಟ ಮಾಡ್ಕೊಂಡು ಪ್ರತಿ ಸಲ ಬರ್ತೀವಿ.
ಅದೇ ರೀತಿಯಾಗಿ ಹೋರಾಟ ಇದು ನಿರಂತರ. ಯಾಕಂದರೆ ಹೋರಾಟ ಇದೇನು ಒಂದು ಸಮಸ್ಯೆ ಬಗೆಹರಿದ್ರಲ್ಲ. ಈಗ ಯಾವುದೋ ಒಂದು ಪ್ರೈವೇಟ್ ಜೈ ಕಿಸಾನ್ ಮಾರ್ಕೆಟ್ ಇತ್ತು ನಮ್ಮಲ್ಲಿ, ಖಾಸಗೀಕರಣ ಇತ್ತು, ಅದ್ರ ಬದಲು ಹೋರಾಟ ಮಾಡಿದ್ದೀವಿ. ಹೋರಾಟ ಆಯಿತು, ಅದು ಯಶಸ್ವಿ ಆಯಿತು. ಮತ್ತು ಹುಕ್ಕೇರಿಯಲ್ಲಿ ಅದು ಒಂದು ಖಾಸಗೀಕರಣ ಇತ್ತು, ಅಲ್ಲೂ APMC ತರ್ತಕ್ಕಂಥದ್ದು ಆಯಿತು. ಹೀಗೆ ಹಲವಾರು ವಿಚಾರಗಳು. ಬೆಳಗಾವಿಯಲ್ಲಿ ಕಬ್ಬಿನ ಬಾಕಿ ಕುಮಾರಸ್ವಾಮಿ ಅವ್ರ ಸರ್ಕಾರ ಇದ್ದಾಗ 3-4 ಸಾವಿರ ರೂಪಾಯಿ ಬಾಕಿ ಉಳಿದಿತ್ತು. ಅವಾಗ ರಾಜ್ಯದ ಮುಖ್ಯಮಂತ್ರಿ ನಾವು ಸ್ಟ್ರೈಕ್ ಮಾಡತ್ತಿದ್ದು, ಇಲ್ಲ ನಾನು ಇಲ್ಲಿ ಸುವರ್ಣಸೌಧದೊಳಗೆ ಬಂದು ನಾವು ನಿಮ್ಮ ಕಬ್ಬು ಬೆಳೆಗಾರರ ಜೊತೆ ಚರ್ಚೆ ಮಾಡಿ ಬೆಲೆ ನಿಗದಿ ಮಾಡ್ತೀವಿ 100% ರೀ ಅಧ್ಯಕ್ಷರ ಅಂತೇಳಿ ನನಗೆ ಫೋನ್ ಮುಖಾಂತರ, ಅವಾಗ ಪೊಲೀಸ್ ಕಮಿಷನರ್ ಫೋನ್ ಮುಖಾಂತರ ಮಾತಾಡಿ ವಿಶ್ವಾಸ ಕೊಟ್ಟರು. ಅವ್ರ ಮಂತ್ರಿ ಅವ್ರ ಮರುದಿವ್ಸ ಶುಗರ್ ಲಾಬಿ ಅಂದರೆ ಈ ಜಗತ್ತಿನಾಗ ದೊಡ್ಡ ಲಾಬಿ. ಅವಾಗ ಕೂಡ ಮರುದಿವ್ಸನ ಕೂಡ ಮಂತ್ರಿ ಚೇಂಜ್ ಆಗಿಬಿಟ್ರು. ಮುಖ್ಯಮಂತ್ರಿ ಚೇಂಜ್ ಆದವ್ರ ನಾನು ಬರೋಕ್ಕಾಗಲ್ಲ ಅಂದ್ಬಿಟ್ರು. ಅಲ್ಲ ನಂಗೆ ಮೋಸ ತಂದವ್ರ ನಾವೊಂದು 7-10 ಜನ ತಲೆ ಓಡಿಸಿ ಒಕ್ಕಟ್ಟಾಗಿ ಏನರ ಒಂದು ಮಾಡಬೇಕಲ್ಲ ಅಂಥೇಳಿ ವಿಧಾನಸೌಧ ಸುವರ್ಣಸೌಧ, ಬೆಳಗಾವಿ ಸುವರ್ಣಸೌಧ ಕಬ್ಬು ಬೆಳೆಗಾರದ ಆ ಸಂದರ್ಭದಾಗ ಪೂರ ದೊಡ್ಡ ಹೋರಾಟ ಮಾಡಿದ್ವಿ. ಅದೆಲ್ಲ ರೈತರ ಆಕ್ರೋಶದಾಗಿದ್ದರು. ಕಬ್ಬಿನ ಗಾಡಿ ಹೋಗ್ತಾ ಇದ್ವಿ ಅಲ್ಲಿ, ಸುಮಾರು ಒಂದು 10-15 ಗಾಡಿ ಹೋಗ್ತಾ ಇತ್ತು. ಪೊಲೀಸ್ ಎಲ್ಲ ಕಾವಲು ಇತ್ತು, ಅನಿವಾರ್ಯ ಇತ್ತು. ನಮಗೆ ಸಂದರ್ಭ ಹಂಗಿತ್ತು. ಯಾಕಂದ್ರೆ ಮುಖ್ಯಮಂತ್ರಿ ಇಲ್ಲೇ ಒಂದು ಸಭೆ ಮಾಡಬೇಕು, ಬೆಲೆ ನಿಗದಿ ಮಾಡಬೇಕು. ಆ ಬೆಂಗಳೂರು ಲೆವೆಲ್ದಾಗ ಸಭೆ ಮಾಡೋಕೆ ಹೋಗ್ಬಿಡ್ದ. ಅಲ್ಲಿ ಸಾವಿರಾರು ಮಂದಿ ಲೀಡರ್ಗಳು ಬರೋರು, ನಮ್ಮ ಭಾಗದ ಸಮಸ್ಯೆ ಚರ್ಚೆ ಮಾಡೋಕೆ ಆಗೋದಿಲ್ಲ, ಇಲ್ಲೇ ಬರಬೇಕು, ಮುಖ್ಯಮಂತ್ರಿ ಮಾತು ಕೊಟ್ಟಾನಂತೇಳಿ ನಮ್ಮ ಹುಡುಗರು ನಾವೆಲ್ಲ ಅಲ್ಲಿ ಇರ್ತಕ್ಕಂಥ ಜಯಶ್ರೀ ಇದ್ರು. ಆ ಸಂದರ್ಭದಾಗ ಹಲವಾರು ನಮ್ಮ ಅಶೋಕ್ ಕಂಕನ್ ಮಾಡಿ ಒಂದು 7-10 ಮಂದಿ ಲೀಡರ್ಗಳು ಆ ಗೇಟನ್ನು ಮುರಿದು, ಒಂದು ಕೀಲಿ ಭಾಳ ಅಂದ್ರೆ ಒಂದು 25 ರೂಪಾಯಿ ಕೀಲಿ ಮುರಿದು. ಅವಾಗ ಒಂದು 25 ರೂಪಾಯಿ ಕೀಲಿ ಮುರಿದು ಗೇಟ್ ಮುರಿದು ಕಬ್ಬಿನ ಗಾಡಿ ಒಳಗೆ ಹಾಕಿದ್ದೀವಿ. 10 ಗಾಡಿ ಕಬ್ಬಿನ ಒಳಗೆ ಗಾಡಿ ಹಾಕಿ, ಅವಾಗ ಮುಖ್ಯಮಂತ್ರಿ CM ಅವರ ಸಭಾಪತಿ ಬಸವರಾಜ್ ಹೊರಟ್ಟಿ ಯಾರಿದ್ರು, ಹೊರಟ್ಟಿ ಇದ್ರು. ಅವಾಗ ಕೂಡ ನಮ್ಗೆ ಫೋನ್ಯಾಗ ಹಚ್ಚಿರವ್ರು. ನಾವು ಯಾರನ್ನೂ ಕೇರ್ ಮಾಡಿಲ್ಲ. ಸಾಕಷ್ಟು ಆಮೇಲೆ ಭಾಳಷ್ಟು ಅದ. ಇಡೀ ದೊಡ್ಡ ಚಳವಳಿ ಆಯಿತು. ಇಡೀ ರಾಜ್ಯವ್ಯಾಪಿ ಇಡೀ ಎಲ್ಲ ಪರ ಸಂಘಟನೆಗಳು ಬೆಂಬಲ ಕೊಟ್ಟು, ಕುಮಾರಸ್ವಾಮಿ ಸ್ವಲ್ಪ ಏನೋ ಮಿಸ್ಟೇಕಾಗಿ ಮಾತಾಡಿದ್ರು. ಸರ್ಕಾರ ಬಿಡೋ ಲೆಕ್ಕಕ್ಕೆ ಸುಮಾರು 10 ತಾಸು ಬೆಂಗಳೂರಾಗ ಕಬ್ಬು ಬೆಳೆಗಾರ ಮೀಟಿಂಗ್ ಆಯಿತು. ಅವಾಗ ಕೂಡ ಒಂದು ಗಟ್ಟಿತನ ಬಂತು. ಕಬ್ಬಿನ ಬಾಕಿ ಇರುವುದು ಸ್ವಲ್ಪ ಸಾಕಷ್ಟು ಸುಧಾರಣೆ ಆಗ್ತಕ್ಕಂಥದ್ದು ಕೂಡ ಆಯಿತು. ಈ ರೀತಿ ನಮ್ಮ ಜೀವನದಾಗ ಭಾಳಷ್ಟು ಹಲವಾರು ವಿಷಯದಾಗ ಚಳವಳಿ ಮಾಡಿದ್ವಿ. 2018-19ರಾಗ ಫ್ಲಡ್ ಬಂತು. ಫ್ಲಡ್ ಬಂದ ಸಂದರ್ಭದಾಗ ಅವಾಗ ಯಡಿಯೂರಪ್ಪ ಅವ್ರು ಮುಖ್ಯಮಂತ್ರಿ ಇದ್ದರು. ಯಡಿಯೂರಪ್ಪ ಅವ್ರು ಮುಖ್ಯಮಂತ್ರಿ ಇದ್ದಾಗ ಫ್ಲಡ್ದಾಗ ಮನೆಗಳಿಗೆ ಘೋಷಣೆ ಮಾಡಿದ್ರು, ಒಳ್ಳೆ ರೇಟ್, ಇಡೀ ಐತಿಹಾಸಿಕ ಘೋಷಣೆ ಮಾಡಿದ್ರು. 5 ಲಕ್ಷ ರೂಪಾಯಿ ಏಕಷ್ಟ 5 ಲಕ್ಷ ರೂಪಾಯಿ ಘೋಷಣೆ ಮಾಡಿ A, B, C ಅಂತೇಳಿ ಅವಾಗ ಕಾಲಮ್ಗಳನ್ನು ಹಾಕಿರೋರು. B ಇದ್ದವ್ರಿಗೆ ಇಲ್ಲ, B ಇದ್ದವ್ರಿಗೆ 1 ಲಕ್ಷ ರೂಪಾಯಿ, C ಇದ್ದವ್ರಿಗೆ 50,000 ರೂಪಾಯಿ ಅನ್ನುವಂಥದ್ದನ್ನು ಮಾಡಿದ್ರು. ಆ ಸಂದರ್ಭದಾಗ ನಾವು ಮತ್ತು ಹೋರಾಟಗಿರ್ತಕ್ಕಂಥ ಸಂದರ್ಭ ಆಯಿತು. ಹೋರಾಟಗಿಳಿದು ಬೀದಿಯೊಳಗೆ ಕೂತು ಆಮೇಲೆ DC ಆಫೀಸ್ 3 ದಿವಸ ಕೀಲಿ ಹಾಕಿದ್ವಿ. ಅಲ್ಲೇ ಈ ಬೆಳಗಾವಿ ನಮ್ಮ ಜಿಲ್ಲಾಧಿಕಾರಿ ಕಚೇರಿ 3 ದಿವಸ ಕೀಲಿ ಹಾಕಿ, ಜಗದೀಶ್ ಶೆಟ್ಟರ್ ಜಿಲ್ಲಾ ಉಸ್ತುವಾರಿ ಇದ್ರು. ಅವರು ನಮ್ಮ ಜಿಲ್ಲಾ ಉಸ್ತುವಾರಿ ಜಗದೀಶ್ ಶೆಟ್ಟರ್ ಅವರು ಇದ್ದರು. ಆ ಸಂದರ್ಭದಾಗ ಮನೆಗಳಿಗೆ ಭಾಳಷ್ಟು ತೀವ್ರತೆ ಚಳವಳಿ. ನಂತರ ಮುಖ್ಯಮಂತ್ರಿ ಜೊತೆ ಚರ್ಚೆ ಮಾಡಿ ಜಿಲ್ಲಾ ಉಸ್ತುವಾರಿ ಕರೆದ ಮನೆಗಳಿಗೆ ಬೀಗ್ ಕೂಡ 5 ಲಕ್ಷ ರೂಪಾಯಿ ಕೊಡುವಾಗ ಸುಮಾರು 2,000 ಕೋಟಿಗಿಂತ ಮೇಲ್ಪಟ್ಟು ಇಡೀ ರಾಜ್ಯದ ಭಾಳಷ್ಟು ಇವತ್ತೇನು ಪ್ರವಾಹದಿಂದ ಮನೆಯಿಂದ ಹಾಳಾಗಿರೋ ಕುಟುಂಬಗಳಿಗೆಲ್ಲ ಅನುಕೂಲ ಆಯಿತು. 12,000 ರೂಪಾಯಿ ಹೆಕ್ಟರ್ ಇತ್ತು ಅವಾಗ. ಈ ಬೆಳೆ ನಾಶಿ ಕಬ್ಬು ಏನು ಕಟಾವು ನಮ್ಮದು ಕಬ್ಬು ಬೆಳೆ ನಾಶಿ ಆಗಿತ್ತು. ಆ ಸಂದರ್ಭದಾಗ ಅದಕ್ಕೆ 12,000 ರೂಪಾಯಿ ಇದ್ದದ್ದು 12,500 ರೂಪಾಯಿ ಇದ್ದ 25,000 ರೂಪಾಯಿ ಕೂಡ ಆ ಹೋರಾಟ ಫಲದಿಂದ ಆಯಿತು. ಹೀಗೆ ಎಲ್ಲ ರೀತಿಯಿಂದ ನಾವು ಎಲ್ಲೇ ಚಳವಳಿ ಮಾಡ್ತೀವಿ, ಯಾವುದೇ ಚಳವಳಿ ಕೂಡ ಯಶಸ್ವಿ ರೀತಿಯೊಳಗೆ ಕೆಲಸ ಮಾಡ್ಕೊಂಡು ಬಂದಿರತಕ್ಕಂಥ ಸಂದರ್ಭ ಭಾಳಷ್ಟು. ಇಲ್ಲಿರ್ತಕ್ಕಂಥ ಜಿಲ್ಲಾಡಳಿತ ಇರ್ಬೋದು, ಪೊಲೀಸ್ ಇಲಾಖೆ ಕೂಡ ನಮಗೆಲ್ಲ ರೀತಿಯಿಂದ, ಯಾಕಂದ್ರೆ ಒಳ್ಳೆ ಕೆಲಸ ಮಾಡ್ತಾರೋ. ಇವರು ಅಧ್ಯಕ್ಷರ ಮತ್ತು ಶಶಿಕಾಂತ್ ಗುರೂಜಿ ಅವರದ್ದು ಟೀಮ್ ಒಳ್ಳೆಯವ್ರದಾರು, ಯಾವುದಕ್ಕೂ ಆಸೆ ಮಾಡೋಂಗಿಲ್ಲ, ಏನಿಲ್ಲ, ಅವಶ್ಯಕತೆ ಇಲ್ಲ. ನಾವು ಕೂಡ ಎಂದು ರಾಜಕಾರಣಿಗಳ ಕಡೆ, ಅಧಿಕಾರಿಗಳ ಕಡೆ ಆಗಲಿ ಯಾವತ್ತೂ ಕೂಡ 1 ರೂಪಾಯಿ ಕೊಡ್ರಪ್ಪ ಹಾಗೆ ಹೀಗೆ ಎಂದರೆ ಹೋಗಿ ನಮ್ಮ ಕಾರ್ಯಕ್ರಮ ಮಾಡುತ್ತೀವಿ, ಅದು ಇದು ಏನೂ ಇಲ್ಲಮ್ಮ. ನಾವೇನಿದ್ರು ನನ್ನ ರೈತ ದೇವ್ರ ಕೂಡ ಕಡೆ ಭಿಕ್ಷಾ ಬೇಡ್ತೀವಿ, ಅಲ್ಲೇ ಊಟ ಹಾಕೋದು, ಅವರವ್ರ ಪಟ್ಟಿ ಹಾಕ್ತಾರೋ, ಅವರೇ ಜಾತ್ರೆ ಮಾಡ್ತಾರೋ, ಈ ರೀತಿ ಸೇವಾ ಮಾಡ್ಕೊಂಡು ಬಂದಿರತಕ್ಕಂಥ ಸಂದರ್ಭ. ಆಮೇಲೆ ಹೋರಾಟ ತಮಗೆ ಗೊತ್ತಿದ್ದ ವಿಷಯನೇ. ಯಾಕಂದರೆ ಹಲವಾರು ವಿಚಾರಗಳು ಹೋರಾಟ ಮಾಡಿದ್ದೀವಿ. ಮತ್ತು ಬೆಳಗಾವಿ ನಮ್ಮ ಗುರುಲಾಪುರದಲ್ಲಿ ಈ ಸಲ ಕಬ್ಬಿಂದ ಚಳವಳಿ ಪ್ರಾರಂಭ ಆಯಿತು.
ಒಮ್ಮೆ ನಾವು ಹಾರುಗೇರಿ ಕ್ರಾಸ್ದಲ್ಲಿ ಜಿಲ್ಲಾಧಿಕಾರಿ ಅವ್ರನ್ನ ಸುಮಾರು ಒಂದು 7,000 ಜನ ಸೇರಿ 4-5 ವರ್ಷದಿಂದ ಒಟ್ಟ ಇವರು ₹1 ಕೂಡ ಹೆಚ್ಚು ರೊಕ್ಕ ಕೊಟ್ಟಿರ್ಕಿಲ್ಲ. ಒಂದು 4-5-6 ವರ್ಷ ಅದೇನು ₹3,000 ರೇಟ್ ತೊಗೊತು. ಇದು ಒಂದೇ ರೇಟನ್ನು ಮಾತ್ರ ಇವತ್ತು ನಾವು ತೊಗೊಳಿಕ್ಕೆ ಸಾಧ್ಯ ಆಯ್ತು. ನಾವು ಈ ಸಲ ಒಂದು ₹100 ಕೊಡ್ತಾರಣ್ಣ, ಒಂದು 200 ಹೆಚ್ಚು ಕೊಟ್ಟಾರಣ್ಣ ಅನ್ನುವಂಥ ಮನೋಭಾವನೆದಾಗಿದ್ದು. ಅವ್ರೇನು ದಿಪ್ಪು ಚರಮ್ ಮಂದಿ, ಯಾಕಂದ್ರೆ ಅವರೇ ನಮ್ಮನ್ನು ಉದ್ಧಾರ ಮಾಡೋಕ್ಕೆ ಕಾರ್ಖಾನೆಗಳನ್ನು ಕಟ್ಟಿಲ್ಲ. ಅವರ ತಮ್ಮ ಆರ್ಥಿಕತೆಗಾಗಿ ತಾವು ಆರ್ಥಿಕವಾಗಿ ಬೆಳೆದಕ್ಕಾಗಿ ಕಾರ್ಖಾನೆಗಳನ್ನು ಕಟ್ಟಾರು. ಮತ್ತು ರೈತರಂದ್ರೆ ಯಾಕಂದ್ರೆ ರೈತರ ಬಹುಸಂಖ್ಯಾತರದಾರು ಇನ್ನು ಉಪಯೋಗ ತೊಗೊಂಡು ನಾವು ಶ್ರೀಮಂತರಾಗಬೇಕಂತೇಳಿ ಮತ್ತೊಂದು ಕಾರ್ಖಾನೆ ಕಟ್ಟಾಕತ್ತಾರ. ಅವರೆಲ್ಲರೂ ದೊಡ್ಡ ದೊಡ್ಡ ಮಂತ್ರಿಗಳು ಹೋದಾರು, MLAಗಳು ಹೋದಾರು, ಬಂಡವಾಳಶಾಲಿಗಳು ಹೋದಾರು. ಪ್ರಭಾಕರ್ ಕೋರೆ ಅಂತವ್ರು ಕೂಡ ಭಾಳಷ್ಟು ಬಂಡವಾಳಶಾಲಿಗಳಿದಾರು. ಇವರೆಲ್ಲರೂ ಕಟ್ಟರೆ ನಮಗೊಂದು ₹1 ಕೊಡಬಾರಲ್ಲ ಅನ್ನುವಂಥ ಮಾನಸಿಕ ನಮಗೆ ನಿರಂತರ ಕಾಡ್ತಾ ಇತ್ತು. ಹಂಗೆ ಹೋರಾಟ ಮಾಡ್ತಿದ್ದರು, ಆದರೂ ಕೂಡ ಕೊಡಲಿಲ್ಲ. ಆ ಕಾರಣಕ್ಕಾಗಿ ಗುರುಲಾಪುರ ಹೋರಾಟ ಪ್ರಾರಂಭ ಆಯಿತು. ಜಿಲ್ಲಾಧಿಕಾರಿ ಬಂದರು, ಸಭೆ ಮಾಡಿದ್ರು. ಸಭೆ ಮಾಡಿ ಶುಗರ್ ಕಮಿಷನರ್ ಮೀಟಿಂಗ್ದಾಗ ಸಭೆ ಆಯಿತು. ಭಾಳಷ್ಟು ಗಂಭೀರವಾಗಿ ತಾವೆಲ್ಲ ಮೀಡಿಯಾದವರು ಕೂಡ ಓದಿದ್ರಿ. ಚರ್ಚೆ ಆಯಿತು. ಚರ್ಚೆ ಆಗಿ ಆದರೂ ಕೂಡ ಭಾಳ ಕಟಾಣ ಕಟ್ಟಿ ಜಿಲ್ಲಾಧಿಕಾರಿ ನಾವು 3,500 ಬೆಲೆ ಫಿಕ್ಸ್ ಮಾಡ್ಬೇಕಂತೇಳಿ ನಾವು ಕೂಡ ಹೋರಾಟ ಮಾಡಿದ್ವಿ. ಅಲ್ಲಿ ಎಲ್ಲ ಒತ್ತಾಯ ಮಾಡಿದ್ವಿ. ಭಾಳ ಕಟಾಣ ಕಟ್ಟಿ DC ಅವರು ಭಾಳ ಶತಗತಾಯ ಮಾಡಿ ಅವತ್ತು ₹50 ₹3,050 ಕೊಡ್ತು. ಈ ಸಲ ನಮಗೆ ಇಲ್ಲಾಂದ್ರೆ ಕಾರ್ಖಾನೆ ಬಂದಿಡ್ತು, ನಾವು ಇನ್ನೊಂದು ₹1 ಹೆಚ್ಚು ಕೊಡೋಕ್ಕಾಗಿಲ್ಲ. ನಂತರ ಜಿಲ್ಲಾಧಿಕಾರಿಗೆ ಅದು ಇನ್ಸಲ್ಟ್ ಆಯ್ತು. ಬೇಡಪ್ಪ, ಹಿಂಗಾದ್ರೆ ನನಗೆ ರೈತರಿಗೆ ಹೇಳೋಕ್ಕಾಗಲ್ಲ ಅಂತೇಳಿ ಅವ್ರದ್ದು ಹೆಲ್ತ್ ಕಾಲ್ ಪ್ರಾಬ್ಲಮ್ ಇತ್ತು. ನಾನು ಇಲ್ಲೇ ಅದೇ ಕೇಳಿ ಉಳಿದಿಲ್ಲ ಅಧ್ಯಕ್ಷ ಹಿಂಗಂದ್ರು ಅಂತಂದ್ರು. ಅವ್ರ ಕಾಲು ಅಂದ್ರೆ ನಾವು ಸ್ವಲ್ಪ ರೆಸ್ಟ್ ಮಾಡಿ ಬರ್ತೀನಿ ಅಂತೇಳಿ ಹೊರಗೆ ಹೋದ್ರು. ಅಟೋಟಿಗೆ ನಾವು ಶುಗರ್ ಕಮಿಷನರ್ ಆಫೀಸನ್ನೇ ಬಗಲ ಹಾಕಿಬಿಟ್ಟಿವಿ ಗೇಟ್. ಆಮೇಲೆ MDಗಳು ಒದ್ದಾಡಕತ್ತರು, ಹಾಗೆ ಹೀಗೆ ಅಂತೇಳಿ ಒದ್ದಾಡಿ ಸುಮಾರು 2-3 ಗಂಟೆ ಒಳಗೆ ಹಾಕಿದ್ದೀವಿ. ನಂತರ DC ಅವರು ಶುಗರ್ ಕಮಿಷನರ್ ಮೀಟಿಂಗ್ ಸೆಟ್ ಮಾಡಿದ್ರು ಬೆಂಗಳೂರು ಸೆಟ್ ಮಾಡಿ ನಾವು ಆಮೇಲೆ ಬೆಂಗಳೂರಿಗೆ ಹೋಗ್ಬೇಕು ಅನ್ನುವಂಥ ವಿಚಾರ ಅವತ್ತು ಹೋದಿವಿ. ಅವರ DC ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡ್ರು, ಇಲ್ಲ ನಾನು ಕರೆಸಿದ್ದೀನಿ ಅವರ MDಗಳನ್ನ, ಅಧ್ಯಕ್ಷ ದಯವಿಟ್ಟು ಇರಲಿ, ಸಾಕಷ್ಟು ಚಳವಳಿ ಆಗೈತಿ, ನೀವು ಬೆಂಗಳೂರು ಹೋಗತಕ್ಕಂಥದ್ದು ವ್ಯವಸ್ಥೆ ಮಾಡೋಣ, ಬೆಂಗಳೂರಿಗೆ ಹೋಗ್ತೀವಿ, ಸಭೆ ಮಾಡೋಣ. ಯಾಕಂದ್ರೆ ಕಮಿಷನರ್ ಹೊಸದಾಗಿ ಬಂದಾರೆ 2 ದಿವಸ ಆಯ್ತು. ಅವ್ರು ತಿಳುವಳಿಕೆ ಹೇಳಿ ಇದನ್ನು ಮತ್ತೊಂದು ಮೀಟಿಂಗ್ ಮಾಡೋಣ ಅನ್ನುವಂಥದ್ದು ಹೇಳಿದ್ರು. ನಾವು ಅವತ್ತು ನೈಟು ಸುಮಾರು ಒಂದು 10-20 ಜನ ನಾವೆಲ್ಲ ಮುಖಂಡರು ಬೆಂಗಳೂರಿಗೆ ಹೋದಿವಿ. ಬೆಂಗಳೂರು ಹೋದ ನಂತರ ಶುಗರ್ ಕಮಿಷನರ್ ಜೊತೆ ಸುಮಾರು ದೀರ್ಘಕಾಲ 4-5 ತಾಸು ಸಭೆ ಆಯಿತು. ಶುಗರ್ ಕಮಿಷನರ್ ಜೊತೆ ನಮ್ಮ ಜೊತೆನೂ ಊಟ ಮಾಡಿದ, ನಾವೆಲ್ಲರೂ ಕೂತೀವಿ, ಚರ್ಚೆ ಮಾಡಿದ್ವಿ. ದೀಪಾವಳಿ ಇತ್ತಲ್ಲ, ನಾವು ಶುಗರ್ ಕಮಿಷನರ್ಗೆ ಬರಬೇಕಪ್ಪ, ಮೀಟಿಂಗ್ ಮಾಡ್ಬೇಕಂತ ಒತ್ತಾಯ ಮಾಡಿದ್ವಿ. ಕಮಿಷನರ್ ಇಲ್ಲ, ದೀಪಾವಳಿ ಇದೆ ಅಧ್ಯಕ್ಷರೇ, ಎಲ್ಲ ಸೂಟಿ ಇದೆ, ಒಂದು 4 ದಿನ ಅವಕಾಶ ಕೊಡಿ, ಇನ್ನು 20 ತಾರೀಕು ನವಂಬರ್ 20 ತಾರೀಕು ಕಾರ್ಖಾನೆ ಚಾಲು ಆಗುತ್ತಾವೆ, ಗೌರ್ಮೆಂಟ್ ಆರ್ಡರ್ ಐತಿ, ಕಾಲ ಅವಕಾಶ ಐತಿ, 100% ಅದೊಂದು DC ಅವ್ರ ಜೊತೆ ಮಾತಾಡಿ ಅದನ್ನು ಮೀಟಿಂಗ್ ಮಾಡ್ತೀನಿ ಅಂತಂದ್ರು. ನಾವು ಅವತ್ತು ರಾತ್ರಿ ಅಲ್ಲೇ ಉಳ್ಕೊಂಡ್ರು. ಯಾಕಂದ್ರೆ ಬೆಳಗ್ಗೆ APMC ಆ ಭಾಗದ ಇಲ್ಲ ಇನ್ನೊಂದು ಕೆಲಸ ಇದ್ದು, ರೈತರದ್ದು ಭೇಟಿ ಆಗ್ಬೇಕು ಹಲವಾರು ಇಲಾಖೆಗೆ ಅಂತೇಳಿ ಭೇಟಿಯಾಗಿ ನಾವು ಒಂದು 5-6 ಇಲಾಖೆ ಭೇಟಿಯಾಗಿದ್ದೀವಿ. ಭೇಟಿ ಆಗ್ಬಿಡ್ದು 11-12 ಗಂಟೆ ಆಗಿತ್ತು. ಕಾರ್ಖಾನೆಯವರು ಅಂದ್ರೆ ಅಧಿಕಾರನ ಎಷ್ಟು ದುರುಪಯೋಗ ತಗೋತಾರೋ, ಎಷ್ಟು ಲಘುಟ ಶುಗರ್ ಲಾಬಿಂಗ್ ಮನಿತಾರೆ ಈ ಸರ್ಕಾರ ಮತ್ತು ಈ ವ್ಯವಸ್ಥೆ ಟೋಟಲ್ ಅಂತಂದ್ರೆ 20ನೇ ನವಂಬರ್ 1 ತಾರೀಕು ಇರ್ತಕ್ಕಂಥ ಆರ್ಡರನ್ನು ಅಕ್ಟೋಬರ್ 20ನೇ ತಾರೀಕನ ಕಾರ್ಖಾನೆಗಳನ್ನು ಚಾಲೂ ಮಾಡಬೇಕು ಅನ್ನುವಂಥದ್ದನ್ನು ರಾಜ್ಯಪಾಲರು ಹಿಡ್ಕೊಂಡು CM ಚೀಫ್ ಸೆಕ್ರೆಟರಿ ಕಡೆ ಆರ್ಡರ್ ಹೊಡಿಸ್ತಕ್ಕಂಥದ್ದು ಮಾಡಿ ಮರುದಿವಸನ ನಾವು ಅಲ್ಲಿ ಶುಗರ್ ಕಮಿಷನರ್ ಹೋಗಿರ್ತಕ್ಕಂಥ ಮೀಟಿಂಗ್ ನಮಗೆ ಅಂದ್ಬಿಟ್ಟು ಅಲ್ಲ, ಶುಗರ್ ಕಮಿಷನರ್ ನಾವು ಫೋನ್ ಹಚ್ಚಿದ್ರೆ ಶುಗರ್ ಕಮಿಷನರ್ಗೆ ಗೊತ್ತಿಲ್ಲ. ಅಂದ್ರೆ ಆ ಶುಗರ್ ಲಾಬಿ ಅನ್ನುವಂಥದ್ದು ಇಷ್ಟು ದೊಡ್ಡ ಇದು ಕಳ್ಳದ ವ್ಯವಹಾರ ಐತೆ. ಯಾಕಂದರೆ ಬಂಡವಾಯಿ ಶಾಲಿಗಳು ಏನು ಮಾಡ್ಯಾರಪ್ಪ ಅಂತಂದ್ರೆ ಅವ್ರು ಶ್ರೀಮಂತರು ಹೋದಾರು, ಅಧಿಕಾರ ಕೂಡ ನಾವು ಕೊಟ್ಟದ್ದು ಅವ್ರ ಕೈ. ಹೀಗಾಗಿ ಅದೊಂದು ದೊಡ್ಡ ಅನಾಹುತ ಆಯ್ತು. ನಮಗೆ ಭಾಳ ಮಾನಸಿಕ ಆಯ್ತು. ಅಲ್ಲಿಂದ ಬೆಂಗಳೂರಿಂದ ನಾವೆಲ್ಲ ಹಾಗೆ ರೈತರ ಮುಖಂಡರೆಲ್ಲ ಬಂದೀವಿ. ಇರ್ತಕ್ಕಂಥ ಇಲ್ಲಿ ಸಾಕಷ್ಟು ಜಿಲ್ಲಾ ಅಧ್ಯಕ್ಷರಿಗೆ ನಾನು ಸಂಪರ್ಕ ಮಾಡಿ ಇಲ್ಲಪ್ಪ ನಾನು ಊರಿಗೆ ಹೋಗಂಗಿಲ್ಲ, ನಾವು ಅಲ್ಲೇ ಬರ್ತು, ಗುರುಗಳಿಗೆ ಹೇಳ್ರಿ, ನಾವೆಲ್ಲರೂ ಅಲ್ಲಿ ಗುರುಲಾಪುರ IB ಒಳಗೆ ಸೇರೋನು, ಭಾಳ ಇದು ಸೀರಿಯಸ್ ಐತಿ. ಯಾಕಂದ್ರೆ ಕಾರ್ಖಾನೆಗಳು ಬಂದ್ ಮಾಡಬೇಕು, ಅವ್ರು ಎಮರ್ಜೆನ್ಸಿ ಆರ್ಡರ್ ತೆಗೆದಾರೋ, ಅವ್ರದ್ದು ಯಾವಾಗ ಐತಿ ನಮ್ಮದು ನಿಮ್ಮ ತಾಕತ್ತು ನೋಡ್ನು ಅಂತೇಳಿ ಗುರುಲಾಪುರದಾಗ ಸಭೆ ಸೇರಿದ್ವಿ. ಗುರುಲಾಪುರದಾಗ ಸಭೆ ಸೇರಿ ಆಮೇಲೆ ಸಭೆ ಸೇರಿ ಒಂದು ಚರ್ಚೆ ಮಾಡಿದೆ, ಇಲ್ಲ ಕಾರ್ಖಾನೆಗಳನ್ನ ಬಂದ್ ಮಾಡಬೇಕು. ಯಾಕಂದ್ರೆ ಅವ್ರಿಗೆ ಅವಾಗ ಈಗ ಹಬ್ಬ ಐತಿನ 10 ದಿವಸ ಹಬ್ಬ ಇರುತ್ತಲ್ಲ, 7 ದಿವಸ ದೀಪಾವಳಿ ಇರುತ್ತೆ, ಉದ್ದೇಶಪೂರ್ವಕ ಇವ್ರು ರೇಟ್ ಹೆಚ್ಚು ಕೇಳ್ತಾರೋ, ಇವ್ರು ಗುದ್ದಾಡಿ ಹೋರಾಟ ಮಾಡ್ತಾರೆ, ಇವ್ರು ಕನ್ಫ್ಯೂಸ್ ಮಾಡಿ ರೈತರನ್ನ ದಿಕ್ಕು ತಪ್ಪಿಸ್ಬೇಕಂತೇಳಿ ಕಾರ್ಖಾನೆ ಚಾಲೂ ಮಾಡಲಿಕ್ಕೆ ತಯಾರಿ ಮಾಡಿದ್ರು. 20ನೇ ತಾರೀಕಿಗೆ ತಯಾರಿ ಮಾಡಿದ್ರು.
ನಮ್ಮ ಹಬ್ಬ ಇತ್ತು. ನಮ್ಗೆ ಎಲ್ಲ ಹಬ್ಬ ಅಂದ್ರೆ ದೀಪಾವಳಿ ಹಬ್ಬ ಅಂದ್ರೆ ನಮ್ಮ ತಂಗಿಗಳು ಬರೋದು, ಆರತಿ ಬೆಳಗೋದು, ಅದೊಂದು ವಿಶೇಷವಾದ ನಮ್ಮ ರಾಜ್ಯದಾಗ ಒಂದು ಹಬ್ಬ ದೀಪಾವಳಿ ಹಬ್ಬ. ಅದನ್ನೆಲ್ಲರೂ ಕೂಡ ಆಚರಿಸಲೇಬೇಕಾಗಿತ್ತು. ಆದರೂ ಅನಿವಾರ್ಯ ಇತ್ತು. ಕಾರ್ಖಾನೆಗಳನ್ನ ಬಂದ್ ಮಾಡ್ಬೇಕಂತೇಳಿ ಮರುದಿವಸ ಪ್ಲ್ಯಾನ್ ಹಾಕಿದ್ವಿ. ಏನಪ್ಪ, ಮೊದಲು ಜಿಲ್ಲಾ ಉಸ್ತುವಾರಿ ಕಾರ್ಖಾನೆ ಇದ್ದಾರೆ, ಜಿಲ್ಲಾ ಉಸ್ತುವಾರಿ ಜವಾಬ್ದಾರಿ ಇದ್ದಾರೆ, ಅವ್ರಿಗೂ 2 ಕಾರ್ಖಾನೆಗಳು, ಒಡನಾಡು ಕಾರ್ಖಾನೆಗಳು ಅದಾವು. ಅವ್ರ ಕಾರ್ಖಾನೆಗಳನ್ನ ಬಂದ್ ಮಾಡಿದ್ರೆ ಹೇಗೆ ಅಂತೇಳಿ ಚರ್ಚೆ ಆಯಿತು. ಆಯ್ತು ಅಂತೇಳಿ ನಮ್ಮ ಹೋರಾಟಗಾರರು ಕೂಡ ಗಟ್ಟಿ ಆದರು. ಅವರೆಲ್ಲ ಸಂಘಟನೆ ನಿರ್ಣಯ ಆಯ್ತು. ಪಟ 3-4 ಗಂಟೆಗೆ ನಿರ್ಣಯ ಆಯ್ತು. ಆಮೇಲೆ ಅಲ್ಲೇ ಕೂತ ಒಂದು ಫೇಸ್ಬುಕ್ ಮುಖಾಂತರ, ಮೀಡಿಯಾ ಮುಖಾಂತರ ಹೇಳಿಬಿಟ್ಟಿವಿ, ನಾಳೆ ಸತೀಶ್ ಜಾರಕಿಹೊಳಿ ಸಾಹೇಬ್ರ ಕಾರ್ಖಾನೆಗೆ ಹೋಗೋದಪ್ಪ, ಬಂದು ಎಲ್ಲ ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಕಾರ್ಖಾನೆಗಳನ್ನ ಬಂದ್ ಮಾಡಬೇಕು, ಬೆಲೆ ನಿಗದಿ ಮಾಡಿ ಕಾರ್ಖಾನೆಗಳನ್ನ ಪ್ರಾರಂಭ ಮಾಡಬೇಕು ಅನ್ನುವಂಥದ್ದು ಸೀರಿಯಸ್ ಆಯಿತು. ಆಮೇಲೆ ಬೆಳಗ್ಗೆ ಅನುಗುಣದ ನಾವು ಒಂದು 1000 ಜನ ಸೇರಿದೆವು. ತಿಥಿ ಎತ್ತಕರೆ ಪಾಪ ಹಬ್ಬ ಗಿಬ್ಬ ಬಿಟ್ಟು ಬಂದರು ಜನ. ಯಾಕಂದ್ರೆ ಏನಾರು ಈ ಸಲ ಲಾಭ ಮಾಡ್ಕೋಬೇಕು. ಯಾಕಂದ್ರೆ ಎಷ್ಟೋ ವರ್ಷ ಖರ್ಚು ಜಾಸ್ತಿ ಆಗಿದಾವೆ. ಡಬಲ್ ಇವತ್ತು 7-8 ವರ್ಷ ಇರ್ತಕ್ಕಂಥ ಖರ್ಚು ಈಗ 3 ಪಟ್ಟು ಜಾಸ್ತಿ ಅದು. ಬೆಳಿಲಿಕ್ಕೆ ಖರ್ಚು ಜಾಸ್ತಿ ಆಯ್ತು, ಕೂಲಿ ಕಾರ್ಮಿಕರು ಜಾಸ್ತಿ ಆಯ್ತು, ಗೊಬ್ಬರ, ಡೀಸೆಲ್, ಪೆಟ್ರೋಲ್ ಎಲ್ಲ ರೀತಿಯಿಂದ ಇವತ್ತು ತ್ರಿಬಲ್ ಆದರೂ ಕೂಡ 10 ರೂಪಾಯಿ ಕೊಡ್ಬೇಕು ಅನ್ನುವಂಥ ಜ್ಞಾನ ಇಲ್ಲ ಅಂದ್ಮೇಲೆ ಎಲ್ಲ ಜನ ಆಕ್ರೋಶ ಆಯಿತು. ಅವಾಗ ಸಂಗೀನಕೇರಿ ಸರ್ಕಲ್ಗೆ ಬಂದ ಸುಮಾರು 1000 ಜನ ಸೇರಿ ಅಲ್ಲಿ 2 ಗಂಟೆ ರಸ್ತೆ ಬಂದ್ ಮಾಡಿ, ಅಲ್ಲಿಂದ ರೈಲಿ ಮುಖಾಂತರ 11-12 ಗಂಟೆಗೆ ಅವರು ಸತೀಶ್ ಜಾರಕಿಹೊಳಿ ಅವ್ರ ಕಾರ್ಖಾನೆಗೆ ಹೋಗಿ ಅಲ್ಲೆಲ್ಲ ಪ್ರತಿಭಟನೆಯನ್ನು ನಾವೆಲ್ಲ ಕೂಡ ಅದನ್ನು ಗೇಟ್ ಬಂದ್ ಮಾಡಿ ಕಾರ್ಖಾನೆ ಪ್ರತಿಭಟನೆ ಮಾಡತಕ್ಕಂಥ ಸಂದರ್ಭ ಅದು ಆಕ್ರೋಶದಾಗ ಹೋಯ್ತು. ಆಮೇಲೆ ಜಿಲ್ಲಾ ಉಸ್ತುವಾರಿಯವರು ಇರ್ತಕ್ಕಂಥ ಆಡಳಿತ ಮಂಡಳಿ MD ಅವರಿಗೆ ಮಾತಾಡಿ, ನಾವು ಬರಲೇಬೇಕು, ಜಿಲ್ಲಾ ಉಸ್ತುವಾರಿಯವರು ತಾವು ಉಸ್ತುವಾರಿ ಹೇಳಿದ್ರೆ ಇಡೀ ಜಿಲ್ಲೆಯ ಕಾರ್ಖಾನೆ ಬಂದ್ ಮಾಡಬೇಕು, ಬೆಲೆ ನಿಗದಿ ಆಗಬೇಕು, ಅಲ್ಲಿವರೆಗೆ ಚಾಲೂ ಮಾಡೋಂಗಿಲ್ಲ ಅನ್ನುವಂಥ ಖಡಕ್ಕಾಗಿ ನಮ್ಮ ಶಶಿಕಾಂತ್ ಗುರೂಜಿಯವರ ನೇತೃತ್ವದಾಗ ಹೋರಾಟ ಪ್ರಾರಂಭ ಆಗಿರ್ತಕ್ಕಂಥ ಸಂದರ್ಭ. ಅವಾಗ ಎಲ್ಲ ಉಸ್ತುವಾರಿಯವರ ನನಗೆ ಏನೋ ಬೇರೆ ಕಾರ್ಯಕ್ರಮ ಆಗೋದು BJದು ಅವ್ರ ಖಡಕ್ಕಾಗಿ ಅಲ್ಲಿ ಇರ್ತಕ್ಕಂಥವ್ರಿಗೆ ಹೇಳಿ, ನಾನು ಕಾರ್ಖಾನೆನೇ ಚಾಲೂ ಮಾಡೋಂಗಿಲ್ಲ, ತೋರ್ನಿ ಕೊಟ್ಟಿರ್ತಕ್ಕಂಥ ಸಂದರ್ಭ ಇತ್ತು ಕೆಲವು ಕಡೆ ಉಳಿದಿರಿ ಪದರಿ ಭಾಗದಲ್ಲಿ. ನಾನು ಕಾರ್ಖಾನೆನೇ ಚಾಲೂ ಮಾಡೋಂಗಿಲ್ಲ, ಎಲ್ಲಿವರೆಗೆ ನಾ ಬೆಲೆ ನಿಗದಿ ಆಗಂಗಿಲ್ಲ, ಅಲ್ಲಿವರೆಗೆ ನಾ ಬೆಲೆ ನಿಗದಿ ಮಾಡೇನ ನಿಮ್ಮ ಚರ್ಚೆ ಮಾಡೇನ ಇವತ್ತು ನಾವು ಕಾರ್ಖಾನೆ ಚಾಲೂ ಮಾಡ್ತು, ದಯವಿಟ್ಟು ನಮಗೆ ಸಹಕರಿಸ್ರಿ ಅನ್ನುವಂಥದ್ದನ್ನು ಅವ್ರಿಗೆ ಹೇಳಿದ್ರು. ಆಮೇಲೆ ತಹಶೀಲ್ದಾರರು ಮತ್ತು CPI ಮುಖಾಂತರ ಅವ್ರಿಗೆ ಎಚ್ಚರಿಕೆ ಕೊಟ್ಟು ಇನ್ನೆಲ್ಲರ ಇಡೀ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಕಾರ್ಖಾನೆಗಳು ಬಂದ್ ಆಗ್ಬೇಕಂತ ಹೇಳುವಂಥದ್ದಾಯಿತು. ಅವ್ರ ಅದ್ರ ಪ್ರಕಾರ ಕೂಡ ನಡ್ಕೊಂಡ್ರು. ಜಿಲ್ಲಾ ಉಸ್ತುವಾರಿ ಯಾವ ಕಾರ್ಖಾನೆಗಳನ್ನು ಚಾಲೂ ಮಾಡಲಿಲ್ಲ, ಕಟಾವು ಕೂಡ ಬಂದ್ ಮಾಡಿದ್ರು. ಆಮೇಲೆ ಈ ಕಡೆ ಪ್ರಭಾಕರ್ ಕೋರೆ, ಶಿವಶಕ್ತಿ, ಆಚೆ ಕಡೆ ಇನ್ನೊಬ್ಬ ಶ್ರೀಮಂತ ಪಾಟೀಲ, ಉಗಾರು, ಸಿರುಗುಪ್ಪಿ ಎಲ್ಲ ಸುಮಾರು ಮರುದಿವ್ಸ ನಾವು ಒಂದು 10 ಕಾರ್ಖಾನೆ ಅಡ್ಡಾಡಿದೆವು. ಎಲ್ಲ ಕಾರ್ಖಾನೆಗಳಿಗೆ ಏನಪ್ಪ ಯಾವ ಚಾಲೂ ಮಾಡೋಂಗಿಲ್ಲ, ಏನಾದರೂ ಚಾಲೂ ಮಾಡಿದ್ರೆ ನಿಮ್ಗೆ ಬಿಡೋಂಗಿಲ್ಲ, ಯಾವ ಕಾರಣಕ್ಕೆ ನವಂಬರ್ 1ಕ್ಕಿತ್ತು ಇದನ್ನೆಲ್ಲ ನೀವೇನು ದೊಡ್ಡ ಗುಂಡಾಗಿರಿ ಮಾಡತ್ತೀರಿ ಅಂತೇಳಿ ಆವಾಜ್ ಹಾಕಿ ಅವೆಲ್ಲ ಕಾರ್ಖಾನೆಗಳನ್ನ ಬಂದ್ ಮಾಡಿಸ್ತಕ್ಕಂಥ ಚಟುವಟಿಕೆ ಆಯಿತು. ಜಿಲ್ಲೆಯಲ್ಲಿ ಕೂಡ ಇರ್ತಕ್ಕಂಥ ಎಲ್ಲ ಕಾರ್ಖಾನೆಗಳನ್ನ ಬಂದ್ ಮಾಡಿಸೋದು, ಯಾವ ನಮ್ಮಲ್ಲಿ ಖಾನಾಪುರ ಇರ್ತಕ್ಕಂಥದ್ದು MKV ಭಾಳಷ್ಟು ಇಲ್ಲ ನಡೀತದ್ದು, ಎಲ್ಲ ಅಡ್ಡಾಡಿ ಮನೆಯೂ ಕೂಡ ಕೊಟ್ಟಿವಿ. ಇಲ್ಲಿ ಚಂದ್ರರಾಜ್ ಸಾಹೇಬ್ರು ಕೂಡ ಅವ್ರದ್ದು ಒಂದು ಕಾರ್ಖಾನೆ ಐತೆ ಇಲ್ಲಿ ಸೌದತ್ತಿ ಅವ್ರು, ಅಲ್ಲಿ ಹೋಗಿ ಅವ್ರು ಭೇಟಿಯಾಗಿ, ಇಲ್ಲ ನೀವು ಕಾರ್ಖಾನೆ ಚಾಲೂ ಮಾಡೋಂಗಿಲ್ಲ, ಅವತ್ತು ಪೂಜೆ ಇತ್ತು, ಅವ್ರಿಗೆ ಭೇಟಿಯಾಗಿ ಹೇಳಿದ್ವಿ ಬೆಲೆ ನಿಗದಿ ಮಾಡಬೇಕು, ಅವಾಗ ಚಾಲೂ ಮಾಡಬೇಕು ಅನ್ನುವಂಥದ್ದು ಅವ್ರಿಗೆ ಕೂಡ ಸಂದೇಶನ ಕೊಟ್ಟಾಗ ಅದನ್ನು ಕೂಡ ಒಪ್ಪಗೋತಕ್ಕಂಥ ಸಂದರ್ಭ ಆಯ್ತು. ಎಲ್ಲರೂ ಕೂಡ ಆಯ್ತು ಸಹಕಾರ ಕೊಟ್ಟರು. ಮತ್ತು ಮಹಾರಾಷ್ಟ್ರಕ್ಕೆ ಕಾರ್ಖಾನೆಗಳು ಕಬ್ಬು ಹೋಗ್ತಾಯಿತ್ತು. ಮಹಾರಾಷ್ಟ್ರ ಹೋಗ್ತಕ್ಕಂಥ ಕಬ್ಬನ್ನು ಕೂಡ ಸುಮಾರು 1000ಕ್ಕಿಂತ ಮೇಲ್ಪಟ್ಟ ಗಾಡಿಗಳನ್ನು ತಡೆ ಹಾಕಿದ್ವು. ಯಾಕಪ್ಪ, ನಮ್ಮಲ್ಲಿ ಕರ್ನಾಟಕದಾಗ ಬಿಲ್ ಫಿಕ್ಸ್ ಆಗಿಲ್ಲ, ನೀವೇನು ಹೆಂಗೆ ಹೋಯ್ತ್ರಿ, ನಿಮ್ದು ಬೆಲೆ ಹೇಳ್ಬೇಕು, ಒಯ್ಬೇಕು ಅಂತೇಳಿ ಗಾಡಿಗಳನ್ನ ಹಿಡಿದ್ವಿ, ತರಿಬಿದ್ವಿ. ಮಾತ್ರ ಅದು ರಿಕ್ವೆಸ್ಟ್ ಮಾಡ್ಕೊಂಡು ಕೈ ಮುಗಿತ್ರಿ, ಗಾಡಿ ತರಬ್ರಿ, ಯಾರಿಗೂ ಕೂಡ ಗಾಡಿ ಕೆಡೂರಿಲ್ಲ, ಗಾಡಿಯನ್ನು ಉರಿ ಹಚ್ಚಲಿಲ್ಲ, ಸುಡ್ಲಿಲ್ಲ, ಒಂದು ಕಬ್ಬನ್ನು ಕೂಡ ಇಲ್ಲ, ತರಬ್ರಪ್ಪ ನಮ್ಮ ರೈತರದ್ರಿ 4 ದಿವಸ ತಡಿಬೇಕಂತೇಳಿ ತಡೆದಾಗ ಮಹಾರಾಷ್ಟ್ರದಲ್ಲಿ ಇರ್ತಕ್ಕಂಥ ಒಂದು 2 ಕಾರ್ಖಾನೆ ಅವು 3410 ರೂಪಾಯಿ ಕೊಡ್ತು ಅಂದರು, ಒಬ್ಬರು 4000 ರೂಪಾಯಿ ಕೊಡ್ತು, 3000 ರೂಪಾಯಿ ಕೊಡ್ತು ಅಂತಂದರು. ಅವು ಬಂದ ಇಲ್ಲಿ ನಮ್ಮ ಇದರಲ್ಲಿ ಇಲ್ಲಿ ರಾಯಬಾಗದಲ್ಲಿ ಅದನ್ನು ಒಂದು ಪ್ರೆಸ್ಮೆಂಟ್ ಮಾಡ್ಸೋಕೆ ಪ್ರೆಸ್ಮೆಂಟ್ ಮಾಡಿಸಿ, ಆಯ್ತಪ್ಪ ಹಂಗಾರೆ ಹೋಗ್ರಿ, 3400-500 ಅಂದ್ರೆ ನಮ್ಗೆ ಅದು ಯೋಗ್ಯ ರೇಟ್ ಐತಿ, ಇರಲಿ ಇವ್ರು 3000 ರೂಪಾಯಿ ಕೊಡೋರ ಹೋಗ್ಲಿ ಅಂತೇಳಿ ಅದನ್ನು ಕೊಟ್ಟು ಆ ವಿಷಯನ ಇಟ್ಕೊಂಡು ನಮ್ಮ 100 ಕಿಲೋಮೀಟ್ರ್ ಇಲ್ಲಿಂದ ಬಂದವ್ರು ಕಬ್ಬು ಒಯ್ಯಾಕ 3500 ರೂಪಾಯಿ ಕೊಟ್ಟು ಒಯ್ತಾರು. 20 ಕಿಲೋಮೀಟ್ರ್ದಾಗ ಕಾರ್ಖಾನೆ ಅದಾವೆ ನಮ್ಮ ಜಿಲ್ಲೆ ಒಳಗೆ, ತಾವ ಯಾಕೆ 3500 ಕೊಡಬಾರ್ದು ಅನ್ನುವಂಥ ಮತ್ತೆ
ಗುರುಲಾಪುರದಾಗ ಇದೆಲ್ಲ ಬಂದಾಯಿತು. ಮತ್ತು ಗುರುಲಾಪುರದಾಗ ಸಭೆ ಸೇರಿ ಚಳವಳಿ ಎಲ್ಲಿ ಮಾಡಬೇಕು ಅನ್ನುವಂಥ ನಿರ್ಣಯ ಚರ್ಚೆ ಸ್ಟಾರ್ಟ್ ಆಯ್ತು. ಆಮೇಲೆ ಒಬ್ಬರು ನಮ್ಮ ಚಿಕ್ಕೋಡಿ ಸರ್ಕಲ್ ಬಂದ್ ಮಣ್ಣು ಅಂದರು, ಮತ್ತೊಂದು ಕಡೆ ಬಂದ್ ಮಣ್ಣು ಅಂದರು. ನಾನೇ ಹೇಳಿದೆ, ಯಾವಾಗ ಗುರುಲಾಪುರದಿಂದ ನಮಗೊಂದೇನೋ ಒಳ್ಳೆಯ ಸಂದೇಶ ಸಿಕ್ಕತಿ. ಇಡೀ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಕಾರ್ಖಾನೆಗಳು ಬಂದಾಗಿದ್ದವು. ಗುರುಲಾಪುರ ಕೂಡ ರಾಜ್ಯ ಹೆದ್ದಾರಿ, ಮುಧೋಳು ಮತ್ತು ಈ ಕಡೆ ಅಥಣಿ ನಿಪ್ಪಾಣಿ ದೊಡ್ಡ ರಾಜ್ಯ ಹೆದ್ದಾರಿ ಐತಿ. ಅದೇನು ಬೇಕಾದಾಗಲಿ ಅಲ್ಲೇ ಗುರುಲಾಪುರದಾಗ ಮಾಡ್ಬೇಕಂತೇಳಿ ನಿರ್ಣಯ ಮಾಡಿ ಇಡೀ ಸುತ್ತಮುತ್ತ ಇರ್ತಕ್ಕಂಥ ಒಂದು 50 ಹಳ್ಳಿ ನಾವೇ ಪ್ರವಾಸ ಮಾಡಿ ರೈತರು ಹೋಗಿ ಕಾಲು ಬಿದ್ದಾಗ ಅಥವಾ ಕೈ ಮುಗಿದ ನಾಯಕರು ಈ ರೀತಿ ಸಂಕಷ್ಟದಾಗದು, ನೀವು ಒಕ್ಕಟ್ಟಾಗಲಿಲ್ಲ ಅಂತಂದ್ರೆ ನಮಗೆ ರಕ್ಷಣೆ ಇಲ್ಲ. ಕಬ್ಬು ಬೆಳೆಗಾರನ ಈಗಾಗಲೇ ಕಾರ್ಖಾನೆಗಳು ಹಿಂಗೆ ಮಂಡತನ ಹಚ್ಚಿ 3,000 ಕೊಡ್ಬೇಕನ್ನತ್ತಾರೋ. ಆ ಕಾರಣಕ್ಕಾಗಿ ನೀವೆಲ್ಲ ರೈತ ದೇವರುಗಳು ಬರಲೇಬೇಕಂತೇಳಿ ಅವ್ರು ಊರಿಗೆ ಕಾಲು ಬಿದ್ದು ಕೈ ಬಿದ್ದು ಅವ್ರಿಗೆಲ್ಲ ವಿನಂತಿ ಮಾಡ್ಕೊಂಡಾಗ ಚಳವಳಿಯನ್ನು ಫಿಕ್ಸ್ ಮಾಡಿದ್ವಿ. ನಾವು ಚಳವಳಿ ಯಾವ ಡೇಟ್ ಫಿಕ್ಸ್ ಮಾಡಿದ್ವಿ? ಅಕ್ಟೋಬರ್ 30. ಹಾಂ, 30ನೇ ತಾರೀಕು ಫಿಕ್ಸ್ ಮಾಡಿದ್ವಿ. ಆಮೇಲೆ ಚಳವಳಿ ಪ್ರಾರಂಭ ಆಯ್ತು. ರಸ್ತಾ ಅಂತೂ ಬಂದ್ ಮಾಡಿದ್ವಿ. ಫಸ್ಟ್ನೇ ದಿವಸ ಒಂದು 8, 10, 15 ಸಾವಿರ 20 ಸಾವಿರ ಜನ ಬಂತು, ಕೂಡಿದ್ವಿ. ಅದು ಹಂಗೆ ನಿರಂತರ ನಿಮ್ಮೆಲ್ಲ ಮೀಡಿಯಾ ದೇವರುಗಳೆಲ್ಲ ಸಹಕಾರ ಬಂದ್ರೆ ಭಾಳಷ್ಟು ಅದು ದೊಡ್ಡ ಪ್ರಮಾಣದಾಗ ನಡೀತು. ಒಂದನೇ ದಿನ ಅವತ್ತು ಜಿಲ್ಲಾಧಿಕಾರಿ ತರಾಮಿದ್ರಿಕ್ಕಿಲ್ಲ, ನಮ್ಮ ಜಿಲ್ಲಾಧಿಕಾರಿ ಅವ್ರು ಬೆಡ್ ರೆಸ್ಟ್ ಇದ್ದರು. SP ಅವ್ರು ಮಾತ್ರ ಸಂಪರ್ಕದಾಗಿದ್ದರು. ಫೋನಲ್ಲಿ DC ಅವ್ರು ಮಾತಾಡ್ತಿದ್ರು ಅಷ್ಟೇ. ಏನು ಮಾಡೋದು, ಟೆನ್ಷನ್ ಆಗಕೈತಿಲ್ಲ, ಅವ್ರ 50 ರೂಪಾಯಿ ಹೆಚ್ಚಿಗೆ ಕೊಡೋಕ್ಕಾಗೋದಿಲ್ಲ ಅನ್ನೋತಾರು ಅಂತಂದರು. ಒಂದಿನ ಹೋಯ್ತು. 2ನೇ ದಿನಕ್ಕೆ 25 ರೂಪಾಯಿಗೆ ಬಂದರು. 25 ರೂಪಾಯಿ ಅಧ್ಯಕ್ಷರ ಜಾಸ್ತಿ ಮಾಡಿದರು. ಅಂದ್ರೆ 3,100 3,075 ರೂಪಾಯಿ. 50 ರೂಪಾಯಿ ಇತ್ತು, ಅದು 25ಕ್ಕೆ ಬಂದರು. ಮತ್ತೊಂದು ದಿನ ಹೋಯ್ತು. ಹಾಗೆ ರಿಕಾಯ್ತು. ಒಂದಿನ 2 ದಿನ ಮತ್ತು 3 ದಿವಸ 4 ದಿವಸ ಚಳವಳಿಗೆ ಹಿಡಿದ ಮತ್ತೆ 25ಕ್ಕೆ ಬಂದರು. ಅಂದ್ರೆ 3,100 ರೂಪಾಯಿಗೆ ಬಂದರು. ಆಮೇಲೆ ಎಲ್ಲ ಅವನು ರೆಡ್ಡಿಯಿಂದ ನಾವು ಹಿಡಿದು ಕೂತು ನಾವು ಹಂಗ ರೈತ ಹುಲಿಗಳಿಗೆ ದೇವ್ರುಗಳಿಗೆ ಹೇಳ್ತಿದ್ದು, ಆಯ್ತಪ್ಪ ಈಗ 25 ಈಗ 100ಕ್ಕೆ ಬಂದೈತಿ, ನೀವು ಮತ್ತೆ ಗಟ್ಟಿ ಆಗ್ಬೇಕು ರೈತ ದೇವ್ರುಗಳ, ಮತ್ತೆ ಚಳವಳಿ ಪ್ರಾರಂಭ ಅಂತೇಳಿ ಇಡೀ ಜಿಲ್ಲೆಯಲ್ಲಿ ಹಲವಾರು ಬೆಳಗಾವಿ, ಬಾಗಲಕೋಟೆ, ಬಿಜಾಪುರ ಎಲ್ಲ ಜಿಲ್ಲೆ ಒಳಗೆ ಹಳ್ಳಿ ಒಳಗೆ ಇಲ್ಲೆಲ್ಲಿ ರಾಜ್ಯ ಹೆದ್ದಾರಿ ಇದಾವೆ ರಷ್ಟ್ರೀಯ ತನ್ನ ಸ್ವಯಂ ಪ್ರೇರಿತವಾಗಿ ರೈತರು ಬೀದಿಗೆ ಬಂದು ಅಲ್ಲೇ ವೇದಿಕೆ ಟೆಂಟನ್ನು ಹಾಕಿಬಿಟ್ರು. ಜಿಲ್ಲೆ ತುಂಬ ಟೆಂಟ್ ಹಾಕಿರು. ಟೆಂಟ್ ಹಾಕಿ ಅದು ಸರ್ಕಾರ ಮೇಲೆ ಪರಿಣಾಮ ಆಯಿತು. ಆಮೇಲೆ ಜಿಲ್ಲಾಧಿಕಾರಿ ಒಂದು ವಿಡಿಯೋ ಕಾನ್ಫರೆನ್ಸ್ ಮಾಡಿ ನಮಗೆ DC ಅವ್ರ ಮೀಟಿಂಗ್ ಕರೆದ್ರು. DC ಅವ್ರ ಮೀಟಿಂಗ್ ಕರೆದ್ರೆ ಅದು ಜನಾಂದೋಲನ ಆಗಿರುತ್ತೆ. ಎಲ್ಲಿ ಹೋಗಂಗಿಲ್ಲ ಮೀಟಿಂಗ, ಇಲ್ಲೇ ಇರ್ಬೇಕು, ನೀವೆಲ್ಲ ಹೋಗಂಗಿಲ್ಲ, ನೀವು ಮತ್ತು ಗುರುಗಳು ಇಲ್ಲೇ ಇರ್ಬೇಕಂತ ಜನ ತೀರ್ಮಾನ ಮಾಡಿದಾಗ ಆಯ್ತು ನಿಮ್ಮ ತೀರ್ಮಾನ ನಾವು ದೊಡ್ಡದೈತಿ, ನೀವೇ ಬರಾಕಟ್ಟಿಗಿರಿ, ಎಲ್ಲಿ ಹೋಗೋ ಅವಶ್ಯಕತೆ ಇಲ್ಲ ಅಂತೇಳಿ ಹೋಗಲಿಲ್ಲ. ಆದರೂ DC ಅವ್ರ ಜೊತೆ ಒಂದು ವಿಡಿಯೋ ಕಾನ್ಫರೆನ್ಸ್ ಮೀಟಿಂಗ್ ಆಯಿತು. 4-5 ದಿವಸ ನಂತರ ಮೀಟಿಂಗ್ ಆದ ನಂತರ DC ಅವರ ವಿಡಿಯೋ ಕಾನ್ಫರೆನ್ಸ್ದಾಗ ಎಲ್ಲ ರೀತಿಯಿಂದ ಚರ್ಚೆ ಮಾಡಿದ್ವು. ಚರ್ಚೆ ಮಾಡಿ ಅದು 150 ಬರ್ತಮ್ಮ ಅವಾಗ ಗುದ್ದಾಡಿ 3,150. ಅಲ್ಲ ಅವನು ಮತ್ತೆ ಹತ್ತರ ಸಿದೇನು ಇದು ದಂಡೆ ಇಲ್ಲ, ನಮ್ಮದು 500 ಇದು 200 ಬಂದಿಲ್ಲ ಅಂತೇಳಿ ಅದೇನೋ ಸರಾಸರಿ ಲೆಕ್ಕಾಚಾರ ತೆಗೆದು ನಾವು ಮತ್ತೆ ಹಂಗೆ DC ಅವ್ರು ಏನೋ ಪ್ರಯತ್ನ ಮಾಡೋಣ ಹಾಗೆ ಈಗ ಅಂದರು. ಲಾಸ್ಟ್ ಮಿನಿಮಮ್ ಒಂದು ಲೆವೆಲ್ 200 ತರಲಿಕ್ಕೆ ಪ್ರಯತ್ನ ಮಾಡಿಸ್ತಾನೆ ಅಧ್ಯಕ್ಷ, ಒಟ್ಟು ಸಹಕಾರ ಮಾಡಿರಿ, ದಯವಿಟ್ಟು ಚಳವಳಿಯಿಂದ ತೆಗಿರಿ, ನಾನು ವಾಪಸ್ ನನಗೂ ಹೆಲ್ತ್ ಆರಾಮಿಲ್ಲ ಅಂತನ್ನುವಂಥದ್ದು ಮಾತಾಡಿದ್ರು. ಆಯ್ತು ಸರ್, ಹಂಗೇನಾಗೋದಿಲ್ಲ, ನಮಗೆ 3,500 ರೂಪಾಯಿ ಬೇಕಾ ಅಂತೇಳಿ ನಾವು ಒತ್ತಾಯ ಮಾಡಿ ಬಂದ್ವಿ. ಮತ್ತೆ ಇಲ್ಲಿ ಬಂದ ಇನ್ನು ಅದು 1,200ದಾಗ ಇತ್ತು. ನಾವು ಬಂದ ವೇದಿಕೆಗೆ ಹೇಳಿದ್ದು, ಇಲ್ಲ ಲಾಸ್ಟ್ ನೋಡ್ರಪ್ಪ, ಮತ್ತು ಹೆಂಗೆ ಜಿಲ್ಲಾಧಿಕಾರಿ 3,150 ರೂಪಾಯಿ ಹೇಳ್ಯಾರು, ಭಾಳ ಅಂದ್ರೆ ಇನ್ನೊಂದು 50 ರೂಪಾಯಿ ನಾವು ಗುದ್ದಾಡೋ ಪ್ರಯತ್ನ ಆಕೈತಿ, ಮತ್ತು 3,200 ಹೆಂಗೆ ಕೊಟ್ಟರೆ ನಡೀತಾನಪ್ಪ ರೈತ ದೇವರುಗಳ ಅಂತ ಕೇಳಿದ್ದು. ಏನಾಕೈತಿ ಮಂದಿ ಅವ್ರನ್ನ ಹೆಂದ್ರಿಕಿಲ್ಕರ ನಮ್ಮ ಮಂದಿ ಅದಕ್ಕೆ ಜನ ರೈತರ ಹಾಸ್ಕೋಲಿಲ್ಲ. ಹಂಗಾರೆ ಆಯ್ತು ಅಂತೇಳಿ ನಾನು 3,200 ಹೇಳಿ ಇನ್ನು ಮತ್ತು DC ಅಲ್ಲಿ ಹೋಗ್ಬಿಡು. DC 180 ಫೋನ್ ಗುಲ್ಬರ್ಗಾದಿದ್ರೆ ಈ ಬೆಳಗಾವಿ ಅವರಿಗೆ ಎಲ್ಲ ಮಂತ್ರಿಗಳು MLAಗಳು ಯಾಕೆ ಹೆಂಗೆ 3,200 ಹೆಂಗೆ ಘೋಷಣೆ ಮಾಡಿರಿ ನೀವು ಅಂತೇಳಿ. ಇನ್ನು 200 ಘೋಷಣೆ ಆಗಿರ್ಕಿಲ್ಲ. ಅಲ್ಲ ಇದು ಜಡ ಆಯ್ತು ಅಂತೇಳಿ ಪಾಪ ಜಿಲ್ಲಾಧಿಕಾರಿ ಅವ್ರಿಗೆ ಮತ್ತು ಕೂಡ ಸಾಕಷ್ಟು ಒತ್ತಾಯ ಬಂತು. ಆದರೂ ಕೂಡ ಅವ್ರು ಭಾಳ ಜಿಲ್ಲಾ ಅಧಿಕಾರಿ ಭಾಳಷ್ಟು ಪ್ರಾಂಪ್ಟ್ ಅದು SP ಅವರು ಯಾಕೆ ರೈತರು ನಾವು ಬೀದಿಯೊಳಗೆ ಕೂತು ರಾಜ್ಯ ಹೆದ್ದಾರಿ ಬಂದ್ ಮಾಡಿದ್ರು, ಲಕ್ಷಾಂತರ ಜನ ಸೇರತ್ತಾರೋ, ಸ್ವಾಭಿಮಾನ ಇಡೀ ಜಿಲ್ಲೆ ವ್ಯಾಪಿ ಎಲ್ಲ ಪ್ರಾಬ್ಲಮ್ ಆಗತ್ತೈತಿ, ಇವೆಲ್ಲ ಅನಾಹುತ ಅವರಿಗೆ ಸಂಕಷ್ಟ ಇತ್ತು. ಆದರೂ ಜಿಲ್ಲಾಧಿಕಾರಿ ಅಂತ ತಂದ 3,200 ರೂಪಾಯಿ ಕಿಟ್ರು. ಆಯ್ತಾ ಅಧ್ಯಕ್ಷ, ಹೆಂಗಾರ ಇನ್ನು ಮುಗಿಸ್ಕೋತೀರೇನ ಅಂತ ಕೇಳಿದ್ರು. ಮತ್ತಿನ್ನು ನನಗೂ ಜಡ ಬಂತು. ಏನಾತಂದ್ರೆ ಇನ್ನು ನಾ ಹೇಳಿನ 3,200 ನಮ್ಮ ಜಿಲ್ಲಾಧಿಕಾರಿ ಅಧಿಕೃತ ಬಂದು ಹೇಳಬೇಕು,
ಇನ್ನು ನಾವು ಹುಚ್ಚರಾಗಬಾರ್ದು. ಆಯ್ತು ಬರ್ರಿ ಸರ್, ಏನಾರು ಮಾಡಿ ಒಟ್ಟು ಪ್ರಯತ್ನ ಮಾಡೋಣ, ನೀವು ಒಟ್ಟು ಕಾಶಿ ಮಾಡ್ರಿ, ಬರ್ರಿ ಜನ ಅಂತಲೂ ಇರ್ತದೆ, ಜನರಿಗೆ ಕೇಳಿ ವಿಶ್ವಾಸ ತೊಗೊಂಡು ಪ್ರಯತ್ನ ಮಾಡೋಣ್ರಿ, ಏನು ಆಕೈತ್ರಿ ಬರ್ರಿ ಅಂತಂದು ಜಿಲ್ಲಾಧಿಕಾರಿ ಪಾಪ ನಮ್ಮ ನಂಬಿ ಕೂಡ ಅವರ SP ಅವರವ್ರ ಕೂಡ ಬಂದ ಸುಮಾರು ಲಕ್ಷಾಂತರ ಜನ ಇತ್ತಮ್ಮ. ಅವತ್ತು ಕೂಡ ಲಕ್ಷಾಂತರ ಜನ ಇತ್ತು. ಲಕ್ಷಾಂತರ ಜನದಾಗ ಭಾಳಷ್ಟು DC ಅವರು ಸುಮಾರು ಅರ್ಧ ಗಂಟೆ ವಿಶ್ಲೇಷಣೆ ಮಾಡಿ ನಾ ಹೆಂಗೆ ಹೇಗಲಿ 50 ತಂದು ಅದನ್ನು ಇಲ್ಲಿ 3,200 ರೂಪಾಯಿ ಕೆಟ್ಟದಪ್ಪ, ದಯವಿಟ್ಟು ನಮಗೆ ಸಹಕಾರ ಮಾಡಿರಿ, ಇಷ್ಟಕ್ಕೆ ಬಗೆಹರಿಸ್ಕೊರಿ, ಕಾರ್ಖಾನೆ ಇತರಚಿಗೆ ₹1 ಆಗೋದಿಲ್ಲ ಅನ್ನೋಂಥ ಪರಿಸ್ಥಿತಿ ಒಳಗೆ ಬಂದರು ಅಂತಂದರು. ಆಮೇಲೆ ನಮ್ಮ ಜನ ಹುಯ್ಯಿ ಅನ್ನಕೈತಿ, ಇದೆಲ್ಲ ನಡೆಯಲ್ಲ ಆಟ, ನಾವು 3,500 ಕೊಡಲೇಬೇಕಂತೇಳಿ ರೈತ ದೇವರುಗಳ ಫುಲ್ ಅವರೆಲ್ಲ ಇದನ್ನು ಮಾಡಕತ್ತರು. ಹೀಗಾಗಿ ಅದು ಸೀರಿಯಸ್ ಆಯ್ತು. ಜಿಲ್ಲಾಧಿಕಾರಿ ರಿಕ್ವೆಸ್ಟ್ ಮಾಡ್ಕೊಂಡ್ರು, ನನ್ನ ರೈತ ನೀವೆಲ್ಲ ಪಾಪ ಇಡೀ ಅನ್ನ ಹಾಕವ್ರ, ಬೀದಿಯೊಳಗೆ ಕೂಡಬಾರ್ದು, ಬೀದಿಯೊಳಗೆ ಕುಂಡೋದಿಂದ್ರೆ ಇದೊಂದು ಭಾಳ ಬೇಜಾರು ಅನಿಸ್ತೈತಿ ನಮ್ಮ ಜಿಲ್ಲಾ ಆಡಳಿತಕ್ಕೆ, ಸರ್ಕಾರಕ್ಕೆ. ನಾ 200 ಮಾಡಿಸಿ ನಾವು ಮತ್ತೇನು ಬೇಕು ನಿಮಗೆ ಪ್ರಯತ್ನ ಮಾಡ್ತೀವಿ, ದಯವಿಟ್ಟು ಚಳವಳಿ ವಾಪಸ್ ಬಿಡ್ರಿ, ನನಗೊಂದು 2-3 ದಿವಸ ಕಾಲ ಅವಕಾಶ ಕೊಡ್ರಿ ಅಂತ ಹೇಳಿದೆ. ನಮ್ಮ ಮಂದಿ ನಮ್ಮ ರೈತರ ದೇವರುಗಳು ಏನು ಹಾಕತ್ರು. ಮತ್ತು ಆ ತೀರ್ಮಾನನ ಬೇಡ ಸರ, ನೀವು ಮತ್ತು ಡಿಸ್ಕಷನ್ ಮಾಡಿರಿ ಅಂತ ಹೇಳಿದ್ರು. ಆಮೇಲೆ ಜಿಲ್ಲಾಧಿಕಾರಿ ಮರುದಿವ್ಸ ನನಗೆ ಹೇಳಿದ್ರು, ಇಲ್ಲಪ್ಪ ಚುನಪ್ಪ ಅಧ್ಯಕ್ಷ, ನನಗೆ ₹1 ಕೂಡ ಇನ್ನು ಮುಂದೆ ಹೆಚ್ಚು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ನಮ್ಮ ಮಿನಿಸ್ಟ್ರ್ ಆಯ್ತು ಎಲ್ಲರೂ ಕೂಡ ಚರ್ಚೆ ಮಾಡಿದ್ವಿ. ಆಗಂಗೆ ಇಲ್ಲ, ಬೇಕಾದ್ರೆ ಕಾರ್ಖಾನೆ 1 ವರ್ಷ ಬಂದು ಇಡ್ತೀವಿ ಅಂತಂದರು. ಎಲ್ಲ ಹಿಂಗಾರು ತೆಗೆದು ಗಾತ ಆಯ್ತು. ಹಿಂಗಾರು ಹಣ ಹೆಂಗೆ ತೊಗೋದಂತೇಳಿ ನಮಗೆ ಚಿಂತೆ ಇತ್ತು. ಕಾರ್ಖಾನೆ ಅವ್ರು ಕೊಡೋದಿಲ್ಲ ಅಂದ್ಮೇಲೆ ಹಣ ಹೆಂಗೆ ತೊಗೋದು, ಇನ್ನು DC ಮತ್ತು ನಮ್ಮ ಲೆವೆಲ್ದಾಗ ಮುಗೀತು ಚರ್ಚೆ. ಹಂಗಾರ ಏನು ಮಾಡಬೇಕು ಅಂತೇಳಿ ನಾನು DC ಅವ್ರಿಗೆ ಹೇಳಿ, ದಯವಿಟ್ಟು ನೀವು SP ಅವರು ಇವತ್ತಿಂದ್ರ ಸರ್ಕಾರಕ್ಕೂ ಒತ್ತಾಯ ಮಾಡಬೇಡ್ರಿ, ಕಾರ್ಖಾನೆಯವ್ರಿಗೂ ಒತ್ತಾಯ ಮಾಡಬೇಡ್ರಿ ಸರ್, ನೀವು ಗಪ್ ಇದ್ದು ಬಿಡ್ರಿ, ನಿಮ್ಗೆ ಯಾವಾಗ ಗೌರವ ಬರೋ ರೀತಿಯೊಳಗೆ ನಾವು ಅದನ್ನು ಹೋರಾಟಗಾರ ಬೇರೆ ರೂಟಕ್ಕೆ ಹೋಯ್ತು, ಕಾಳಜಿ ಮಾಡಬೇಡ್ರಿ, ನೀವು ದಯವಿಟ್ಟು ಶಾಂತ ಬಿಡ್ರಿ ಸರ್, ರೆಸ್ಟ್ ಮಾಡಿರಿ ಅಂತಂದೆ. ಆಮೇಲೆ ಮರುದಿವ್ಸ ಹೋರಾಟಗೆಲ್ಲ ಕೂಡಿದ್ವಿ. ನಮ್ಮ ರೈತಿಗೆ ಹೇಳತ್ತಿದ್ದು, ಇಟ್ಟ 3,200 ಬಂದೈತಿ ₹100 ಇಲ್ಲಿ ಬಂದೈತಿ, ಇನ್ನು ಮುಂದೆ ರೊಕ್ಕ ಹೆಂಗೆ ತೊಗೋಬೇಕು, ಅದಕ್ಕೆ ಅದು ಪಿಕ್ಚರ್ ಬಾಕಿ ಐತಿ, 4 ಗಂಟೆಗೆ ನಿರ್ಣಯ ಮಾಡ್ತು ಅಂತ ಹೇಳಿದ್ರು. 4 ಗಂಟೆಗೆ ನಿರ್ಣಯ ತೊಗೊಂಡು ಇನ್ನು ಮುಂದೆ ಏನಾಯ್ತು, ಕಾರ್ಖಾನೆ ನಿಂತ ಆಟ. ಇನ್ನು 3,000 ನಾವು 500 ತೊಗೋಬೇಕಾಗಿದ್ವಿ, ನಾವು 400 ಬಂದವಮ್ಮ. ಅಂದ್ರೆ 3,500 ನಾವು ₹100 ಇಳಿದು 200 ಬಂತ, ಮತ್ತು ನಾವು ಆಟ ಹಿಡಿದು ಬೇಡ, ನಾವು 400 ಬಂದವು. ಇನ್ನು 200 ರೇಟ್ ತೊಗೋಬೇಕಲ್ಲ ಹೆಂಗಂತೇಳಿ ವಿಚಾರ ಮಾಡಿದಾಗ ಸರ್, ರಾಜ್ಯ ಸರ್ಕಾರಕ್ಕೆ 1 ಟನ್ ಕಬ್ಬಿಗೆ ಗೌರ್ಮೆಂಟ್ಗೆ ಇತ್ನಾಲು ಸ್ಪ್ರೀಟು ಈ ಸೆರೆ ತಯಾರಾಗೋದಿಲ್ಲ, ಸ್ಪ್ರೀಟ್ ಬರ್ತೈತಿ. ಅವೇನೊಂದು 2 ಲೀಟರ್ ಸ್ಪ್ರೀಟ್ ತೊಗೊಂಡ್ರಪ್ಪ ಅಂದ್ರೆ ಅದ್ರೊಳಗೆ ಒಂದು 5 ಎಣ್ಣೆ 2 ಎಣ್ಣೆ ಹೇಗಿರೋ ಒಂದು ಬಾಟ್ಲಿ ರೆಡಿ ಆಗಿಬಿಡ್ತೈತಿ. ಇಂಥ 100 ಬಾಟ್ಲಿ ಸೆರೆ ತಯಾರಾಗ್ತೈತಿ. 60-70 ಸಾವಿರ ಕೋಟಿ ರೂಪಾಯಿ ರಾಜ್ಯ ಸರ್ಕಾರಕ್ಕೂ ತೆರಿಗೆನ ಹೋಗ್ತೈತಿ. ಇದ್ರ 50% ನರೇಂದ್ರ ಮೋದಿ ಅವರು ಕೇಂದ್ರ ಸರ್ಕಾರ ಕೂಡ ಅಷ್ಟು ತೆರಿಗೆನ ಹೋಗ್ತೈತಿ. ನರೇಂದ್ರ ಮೋದಿಯವರು ಕಳಿಗೆ ಇರೋದಿಲ್ಲ, ಸಿದ್ದರಾಮಯ್ಯನೂ ಕಳಿಗೆ ಇರೋದಿಲ್ಲ, ಅವ್ರೇನು ಅದಕ್ಕೆ ಬಂಡವಾಳ ಹಾಕಿಲ್ಲ, ಹೊಲಾನೂ ಅವ್ರದ್ದಲ್ಲ. ದುಡ್ದವ್ರು ನಮ್ಮ ಮನೆ ಕುಟುಂಬ, ನಾವು ನಮ್ಮೆಲ್ಲ ಆಳುಗಳ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಬಂಗಾರ ಹಿಂಗಾರು ಒತ್ತಿ ಹೋಗೋದು, ಮುಂದೆ ಲಾಭ ಆಕೈತೆ ಅಂತೇಳಿ ಎಲ್ಲ ದುಡ್ದಿರ್ತಕ್ಕಂಥವ್ರು ನಾವು. ಮತ್ತು ಇವ್ರು ಯಾಕೆ ಅದನ್ನು ಹಣ ತೊಗೋಬೇಕು, ಮತ್ತು ಇದನ್ನು ತೊಗೊಂಡು ಇವ್ರು ಜಗತ್ತಲ್ಲಿ ಹಚ್ಚವ್ರ, ನಾವು ಇಲ್ಲಿ ಕಬ್ಬಿಣ್ಯಾಗ ಕಳಿಗೆ ಇರೋದನ್ನು ಇದರ ಮೂಲ ಉತ್ಪಾದನೆ ಮಾಡೋರು ನಾವು ಅದು ಅಂತೇಳಿ, ನೀವೊಂದು ಸಿದ್ದರಾಮಯ್ಯ ಅವರು ₹1,000 ಕೊಡ್ರಿ, ನರೇಂದ್ರ ಮೋದಿ ಅವರು ₹1,000 ಕೊಡ್ರಿ ಅನ್ನುವಂಥ ಚರ್ಚೆ ಕೂಡ ಆಯಿತು. ಆ ಸಂದರ್ಭದಾಗ ಪಾಪ ನಮ್ಮ BJP ಅಧ್ಯಕ್ಷರು ವಿಜಯ್ ಅವರು ಕೂಡ ನಾವು 3ನೇ ದಿವಸಕ್ಕೆ 3-4-5ನೇ 5ನೇ ದಿವಸಕ್ಕೆ 7ನೇ ದಿವಸಕ್ಕೆ 5 ದಿನ 5ನೇ ದಿನಕ್ಕೆ 6ನೇ ದಿನಕ್ಕೆ ಅವ್ರ ಚಳವಳಿ ಅವರು ಕೂಡ ಭಾಗವಹಿಸಿರು. ಅವಾಗ ನಮ್ಮ ಶಶಿಕಾಂತ್ ಗುರೂಜಿ ದೇವ್ರು ಹೇಳಿಬಿಡ್ತು, ಇಲ್ಲಿ ರಾಜಕಾರಣ ಅದ ಇದನ್ನ ನಡೆಯಂಗಿಲ್ಲ, ಬರೋದು ಹೋಗೋದು ಇಲ್ಲ, ಇಲ್ಲಿ ಕುಂಡುದಾದ್ರನ್ನ ಬರೋದು ಅಂತ ಹೇಳಿದ್ರು. ಅವರು ಕೂಡ ಬಂದ ನಮ್ಮ ಚಳವಳಿಗೆ ಶಕ್ತಿ ಕೂಡ ಕೊಟ್ಟರೆ, ಯಾಕಂದ್ರೆ ಅವ್ರು ನಾವು ಒಪ್ಕೋಬೇಕಾಗ್ತೈತೆ. ಯಾಕಂದ್ರೆ ಅಹೋರಾತ್ರಿ ಕೂಡ ಅಲ್ಲಿ ವಸತಿ ಮಾಡಿ ಆ ಚಳವಳಿಗಳು ಕಟ್ಟಿ ಕೂತು ನಮಗೊಂದು ದೊಡ್ಡ ಶಕ್ತಿ ಕೂಡ ಆಯ್ತು, ಅದು ಕೂಡ ದೊಡ್ಡ ಸಂತೋಷ ಆಯಿತು. ಆಮೇಲೆ ತಮ್ಮೆಲ್ಲ ಮೀಡಿಯಾ ದೇವರುಗಳು ಕೂಡ ಸಹಕಾರ ಮಾಡಿರ್ತಕ್ಕಂಥ ಸಂದರ್ಭ. ಆಮೇಲೆ ನಾವು ಅದನ್ನು ಏನು ಹೇಳಿಬಿಟ್ಟು, ₹1,000 ನೀವು ಕೊಡಬೇಕು, ನೀವು 1,000 ಕೊಡಬೇಕು ಇರಲಿಲ್ಲ ಅಂತಂದ್ರೆ ನಾವು 7 ತಾರೀಕು ರಾಷ್ಟ್ರೀಯ ಹೆದ್ದಾರಿಗೆ ಬಂದುಬಿಡ್ತೀವಿ ಅಂತೇಳಿ 50 ಲಕ್ಷ ಜನ ರಾಷ್ಟ್ರೀಯ ಹೆದ್ದಾರಿ ಜನಾಂದೋಲನ ಆಗ್ತಾ ಇತ್ತಮ್ಮ. ಎಲ್ಲ ರೈತ ಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ನ್ಯಾಯವಾದಿಗಳು, ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಡಾಕ್ಟರ್ಸ್ಗಳು ಮತ್ತು ಮಾಜಿ ಸೈನಿಕರು, ಕನ್ನಡ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು, ವಿದ್ಯಾರ್ಥಿಗಳು, ಅದು ಸ್ವಯಂ ಸೇವಕವಾಗಿ
ಇಡೀ ರಾಜ್ಯವ್ಯಾಪಿ ಚಳವಳಿ ನಡೀತಾ ಇತ್ತು. ಮತ್ತು ಹಾವೇರಿ ಹಿಡ್ಕೊಂಡು ಬೆಂಗಳೂರು ಹಿಡ್ಕೊಂಡು ಮಂಡ್ಯ ಮೈಸೂರು ನಮ್ಮ ಇಡೀ 31 ಜಿಲ್ಲೆ ಒಳಗೆಲ್ಲ ಎಲ್ಲ ರೈತಪರ ಸಂಘಟನೆಗಳು ಏನು ಬೇಕಾದಾಗಿಲ್ಲ ಅಧ್ಯಕ್ಷರು ನಿರ್ವಹಿತವ್ರಿ ಕರೆ ಕೊಡ್ರಿ 7 ತಾರೀಕು ನಾವು ಒಂದು 50 ಲಕ್ಷ ಜನ ಬೀದಿಗೆ ಬರ್ತೀವಿ ಅಂತೇಳಿ ಕರೆ ಕೊಟ್ಬಿಟ್ವಿ. ಆಮೇಲೆ ಮುಖ್ಯಮಂತ್ರಿಗೆ ನಡುವೆ ಚಾಲೂ ಆಯಿತು. ಇದೇನಪ್ಪ ಇವ್ರೇನು ಕುರ್ಲಾಪುರದಾಗ ಕೂತ್ಕೊಂಡ ಮುಖ್ಯಮಂತ್ರಿ ಇದೇನು ನಮಗೆ ಸರ್ಕಾರಕ್ಕೆ ಬುದ್ಧಿ ಹೇಳುವಂಥದ್ದು ಆಗ್ತೈತೆ ಅಂತೇಳಿ ಮರುದಿವಸ ಎಚ್ ಕೆ ಪಾಟೀಲ್ ಸಾಹೇಬ್ರನ್ನ ಕಳಿಸೋದಂತ ಆಯ್ತಮ್ಮ. ಎಚ್ ಕೆ ಪಾಟೀಲ್ ಸಾಹೇಬ್ರು ಕಾನೂನು ಸಚಿವರು ಎಚ್ ಕೆ ಪಾಟೀಲ್ ಸಾಹೇಬ್ರು ಬಂದರು ಅವರೊಂದೇನೋ ಲೆಕ್ಕಾಚಾರಕ್ಕೆ ಬಂದಿರು ಸರ್ಕಾರದ ಪ್ರತಿನಿಧಿಯಾಗಿ. ಯಾಕಂದ್ರೆ ನಾವು ಬಂದಿಲ್ಲ ಅನ್ಸ್ಬೋದಕ್ಕಾಗಿ ಅವರಿಗೆಲ್ಲ ಸುಮಾರು 45 ನಿಮಿಷ ನಾನೇ ಅವ್ರಿಗೆಲ್ಲ ವಿಷಯ ಪರಿಪೂರ್ಣ ಒಂದೊಂದು ಎಳೆಯಾಗಿ ಕಬ್ಬ ರಿಕವರಿ ತೂಕ ಎಲ್ಲಿ ಮೋಸ ಆಗ್ತೈತಿ ಕಾರ್ಖಾನೆಯವ್ರು ಹೆಂಗೆ ಮೋಸ ಮಾಡತ್ತಾರು ಇಟ್ಟು ದಿವಸ ಎಷ್ಟು ಮೋಸ ಮಾಡ್ಯಾರು ಸುಮಾರು 45 ನಿಮಿಷ 16 ವಿಷಯನ ಅವ್ರಿಗೆ ಮನವರಿಕೆ ಮಾಡಿಕೊಟ್ಟೆ. ನಾವೊಂದು ಏನಪ್ಪ ನಾ ಬಂದದಕ್ಕೊಂದು ಲೆಕ್ಕಾಚಾರಕ್ಕೆ ಇದು ಯಾಕೋ ದೊಡ್ಡ ಲಿಸ್ಟ್ ಐತಿ 8 ಲಿಸ್ಟ್ ಐತಿ ಅಧ್ಯಕ್ಷರೇ ದೊಡ್ಡದೈತಿ ನೀವೊಂದು 10-15-20 ಜನ ಮುಖ್ಯಮಂತ್ರಿಯವರ ಒಂದು ಸಭೆಗೆ ಬರ್ರಿ ಇದನ್ನೆಲ್ಲ ಮುಖ್ಯಮಂತ್ರಿ ಅವ್ರಿಗೆ ಮನವರಿಕೆ ಮಾಡುವಂಥದ್ದು ಅನ್ನುವಂಥದ್ದನ್ನು ಅಲ್ಲಿ ವಿನಂತಿ ಮಾಡ್ಕೊಂಡ್ರು ಅವ್ರು. ಅಟೋಟಿಗೆ ಮತ್ತು ನಮ್ಮ ರೈತ ದೇವರುಗಳು ಹುಲಿಗಳು ಎಂದು ಇಲ್ಲಪ್ಪ ಯಾರೂ ಹೋಗಂಗಿಲ್ಲ ಎಲ್ಲ ಇಲ್ಲೇ ಇರೋದು ಇಲ್ಲೇ ಬಿಲ್ ನಿಗದಿ ಆಗೋದು ಇಲ್ಲಿ ಯಾರು ನೀವಂತೂ ಗುರುಗಳ ನೀವು ಯಾರೂ ಇಲ್ಲಿ ಹೋಗಂಗಿಲ್ಲ ನೀವು ಇಲ್ಲೇ ಇರಲೇಬೇಕಂತೇಳಿ ಅದೊಂದು ಜನ ಆಂದೋಲನ ತೀರ್ಮಾನ ಆಯಿತು. ಆ ಜನ ಆಂದೋಲನ ನೀವು ತೀರ್ಮಾನ ಮುಖ್ಯಪ್ಪ ನಮಗೆ ನೀವು ದೇವರುಗಳು ಗೈಟಿಯಾಗಿರಿ ಅಂದ್ರೆ ನಮ್ಮದೇನೈತೆ ನಾವು ಹೋರಾಟಗಾರ ಗೈಟ್ಕೊಂಡಾಗ ರೆಡಿ ಇದ್ದೀವಿ ಅಂತೇಳಿ ಮಂತ್ರಿ ಅವರಿಗೆ ಹೇಳಿ ನಾವು ಯಾರು ವಿಮಾನದಾಗೂ ಬರೋಂಗಿಲ್ಲ ಇಲ್ಲಿ ಬರೋಂಗಿಲ್ಲ ಇದನ್ನ ಹೋಗಿ ಮುಖ್ಯಮಂತ್ರಿ ಅವ್ರು ತಿಳಿಸಿ ತಕ್ಷಣ ಮುಖ್ಯಮಂತ್ರಿಗೂ ಟ್ಯಾಕ್ಸ್ ಹೋಗ್ತೈತಿ ನರೇಂದ್ರ ಮೋದಿ ಹೋಗ್ತೈತಿ ಎಲ್ಲ ಕಡೆ ಪ್ರೆಷರ್ ತಂದೀವಿ ಏನು ಮಾಡ್ತಿರೋ ಗೊತ್ತಿಲ್ಲ ಇದನ್ನು 3,400 ರೂಪಾಯಿ ನೀವು ಕೊಟ್ಟಾಗನ ಬಗೆಹರಿದು ಅನ್ನುವಂಥದ್ದು ಅವ್ರಿಗೆ ಹೇಳಿ ಕಳಿಸಿದ್ವಿ. ಆಮೇಲೆ ನೆಕ್ಸ್ಟ್ ನಾವು ನಾಳೆ ಹೋಗಲೇಬೇಕಾಗಿತ್ತು ರಸ್ತೆಗೆ 7 ತಾರೀಕು ಅವ್ರ 6 ತಾರೀಕಲ್ಲ 6ನೇ ತಾರೀಕು ಮತ್ತು ಶಿವಾನಂದ ಪಾಟೀಲ್ ಸಾಹೇಬ್ರು ಬಂದರು. ಅವರು ಬರ್ಬೇಕಂದ್ರೆ ಭಾಳ ಭಯದಿಂದ ಬಂದರು. ನಮಗೆ 100 ಸಲ ಫೋನ್ ಹಚ್ತಾ ಇದ್ರು. ನಾನು ಫೋನೇ ಸ್ವಿಚ್ ಆಫ್ ಮಾಡಿದ್ದೆ 2 ದಿನ. ಇವ್ರು ಯಾರ್ದು ಕಾಟನೇ ಬೇಡ ಇವ್ರು ಯಾರು ಮಾಡಿ ಪ್ರೆಷರ್ ತಂದು ಕಿರಿಕಿರಿ ಮಾಡೋದಕ್ಕೆ ಇರುತ್ತೆ ಅಂತೇಳಿ ನಮ್ಮ SPDC ಅವ್ರಿಗೆ ಅಲ್ಲಿ ಪೊಲೀಸ್ ಇಲಾಖೆ ಇತ್ತು ಅವ್ರ ಜೊತೆ ಸುಮಾರು 16 ಮಂದಿ ಕರೆ ಫೋನ್ ತಂದು ಕೊಟ್ಟರು. ಶಿವಾನಂದ ಪಾಟೀಲ್ ಸಾಹೇಬ್ರಿಗೆ ಮಾತಾಡ್ಬೇಕಾಗಿತ್ತು ಅಧ್ಯಕ್ಷಗೆ ನಾವು ಅಲ್ಲಿ ಬರಬೇಕಾಗಿತ್ತು ನಾವು ಬರೋದು ಬೇಡೋ ಹೆಂಗೆ ಏನದೇ ನಾವು ಒಂದು ಜೋಡಿ ಮಾತಾಡೋಲ್ಲಪ್ಪ ನಾವು 7 ದಿವಸ ನಮ್ಮ ಬೀದಿಯಲ್ಲಿ ಕುಣಿಸೇನು ನಾವು ಮಾತಾಡೋಂಗಿಲ್ಲ ಮಂತ್ರಿ ಜೋಡಿ ಅಂತೇಳಿ ಅವಾಯ್ಡ್ ಮಾಡಿದ್ವಿ. ಆಮೇಲೆ SPDC ಸಂಪರ್ಕ ಮಾಡಿದ್ರು ನಮಗೆ ಸಂಪರ್ಕ ಮಾಡಿ ನನಗೆ ಹೆಂಗಪ್ಪ ಹಿಂಗೆ ಅಧ್ಯಕ್ಷರು ಬರ್ತಾರೆ ಅವ್ರು ಸಾಹೇಬ್ರು ಬರ್ತಾನಂತಾರೆ ಹೆಂಗೆ ಅಂತಂದು ಮತ್ತು ನೀನೇ ರಿಸ್ಕ್ ತೊಗೋಬೇಕು ಮತ್ತು ಬರ್ತಾರಂದರೆ ಹೊಳೆ ಕಳಿಸ್ಬೇಕು ಅದು ನಿಂದೇ ಜವಾಬ್ದಾರಿಯಿಂದ ಆಯ್ತು ಸರ್ ನಾನು ಕಳಿಸ್ತೀನಿ. ಆದರೂ ಅವ್ನು ಬಂದು ಕೂಡದಾಗ ಮೊದಲ ಮಂತ್ರಿ ಅವ್ರು ಬಂದು ರೈತರಿಗೆ ತಪ್ಪಾಗಿದ್ದು ಕ್ಷಮೆ ಕೇಳು ತಪ್ಪು ಮಾಡಿದ್ದಾರೆ ಅವ್ರ ಸರ್ಕಾರ ಅವ್ರ ಮಂತ್ರಿ ಅವರಾಗಿ ನಾವು ಕೂತು ಮರದಿವ್ಸ ಬರಬೇಕಾಗಿತ್ತು. ನಾವೇನು ಇಲ್ಲಿ ಮನೆ ಮುಂದೆ ಎಲ್ಲಿ ಬೇರೆ ಕಡೆ ಅಂಗಳದಾಗ ಕೂತಿಲ್ಲ ಗ್ರೌಂಡ್ದಾಗ ಕೂತಿಲ್ಲ ರಾಷ್ಟ್ರೀಯ ಹೆದ್ದಾರಿ ಬಂದು ಮಾಡ್ಕೊಂಡು ಕೂತಿದ್ರು. ಚಳವಳಿಯಲ್ಲಿ ಕೇವಲ ಆಗಿ ತಿಳ್ಕೊಂಡಾರಂತೆ ಅಂದರೆ ಜವಾಬ್ದಾರಿ ಇವತ್ತು ಕರೆಸಿ ಅವತ್ತು ಕೂಡ ಭಾಳಷ್ಟು ಅವ್ರಿಗೆ ವಿವರವಾಗಿ ಹೇಳ್ತಕ್ಕಂಥದ್ದಾಯಿತು ಮಾತಾಡಿದ್ದೀವಿ ಅವ್ರಿಗೆಲ್ಲ ಹೇಳಿದ್ದೀವಿ. ಅವರು ಇಷ್ಟ CM ಕರೀತಾರೋ ನಮಗೆ ಈ ಚಳವಳಿ ನಾವು ಹೇಳಿದ ಪ್ರಕಾರ ಕೈ ಮುಗಿದ ವಿನಂತಿ ಮಾಡ್ಕೊಂಡ್ರು ಅದೇನು ತಪ್ಪಾಗೈತಿ ನಮ್ಮದು ಕ್ಷಮಿಸ್ರಿ ನಿಮ್ಮಿಂದ ನಮಗೆಲ್ಲ ಜ್ಞಾನೋದಯ ಆಗೈತಿ ದಯವಿಟ್ಟು ಸಹಕಾರ ಮಾಡಿರಿ ಒಂದು 10 ಮಂದಿ ಮಾತು ಬರ್ರಿ ಅಂತ ಹೇಳಾಕತ್ತಾರೆ. ಆ ಡೋಟಿಗೆ 10 ಮಂದಿ ಬರೋ ನಮ್ಮ ಮಂದಿ ದೇವರುಗಳು ಏನು ಬೇಡ ಏನು ಸಾಧ್ಯ ಇಲ್ಲ ನಾವು ಯಾರನ್ನೂ ಹಚ್ಕೊಳಂಗಿಲ್ಲ ಇಲ್ಲೇ ಆಗೋದು ಇಲ್ಲೇ ಬರಬೇಕು ನೀವು ಅಂತೇಳಿ ಹೇಳಂದ್ರೆ ಶಿವಾನಂದ ಪಾಟೀಲ್ ಸಾಹೇಬ್ರಿಗೆ ಇಲ್ಲ ನಾವು ಯಾರು ಬರೋದಿಲ್ಲ ನಾನು ಕ್ಲಿಯರ್ ಆಗೀನಿ ಇನ್ನು 200 ರೂಪಾಯಿ ಸಂಬಂಧ ನಮ್ಮ ಜಗಳ ಬಂದೈತಿ ಅದನ್ನು ಮುಖ್ಯಮಂತ್ರಿ ಅವ್ರ ಜೊತೆ ಸರ್ಕಾರ ಮಾಡಿ ಯಾಕಂದ್ರೆ ಮರುದಿವಸ ಕ್ಯಾಬಿನೆಟ್ದಾಗ ಕೂಡ ಸುಮಾರು 3-4 ತಾಸು ಡಿಸ್ಕಷನ್ ಆಗಿತ್ತು ಮೊದಲನೇ ದಿನ. ಆಮೇಲೆ 6 ತಾರೀಕಲ್ಲ ಸಂಜು 6 ತಾರೀಕು ಸುಮಾರು 7-8 ತಾಸು ಅಲ್ಲಿ ಮೀಟಿಂಗ್ ಚಾಲೂ ಆಯಿತು. ನಾವು ರಾಷ್ಟ್ರೀಯ ಹೆದ್ದಾರಿ ನೀವು ವಾಪಸ್ ತಗೋರಿ ಅಂತೇಳಿ ನಮ್ಗೆ ವಿನಂತಿ ಮಾಡ್ಕೊಂಡ್ರು ಅವರು. ಆಯ್ತು ನಮಗೂ ಯಾಕಂದ್ರೆ ನಮ್ಮ ಅವ್ರಂಗೆ ಚರ್ಮ ದಿಪ್ಪಿರೋದಿಲ್ಲ ಸರ್ಕಾರ ಬಂದು ಹಿಂಗೆ ಮಂಡಿಗಾಲು ಹಾಕತ್ತೈತಿ ಕೈ ಮುಗಿಯಾತಿ 2 ಮಂತ್ರಿಗಳು ಬಂದು ಆದರು ಅದಕ್ಕೆ ನಾವು ಗೌರವ ಕೊಡಬೇಕು ಅಂಥೇಳಿ ಅದಕ್ಕೆ ಆಯ್ತು ರೀ ಇರಲಿ ಒಂದು 2 ದಿವಸ ಅವಕಾಶ ಕೊಡೋಣ ಅಂಥೇಳಿ ಚಳವಳಿ ರಾಷ್ಟ್ರೀಯ ಹೆದ್ದಾರಿ ಬರ್ತಕ್ಕಂಥದ್ದನ್ನು ವಾಪಸ್ ಪಡೆದ್ವಿ. ಆಮೇಲೆ ವಾಪಸ್ ಪಡೆದ್ವಿ ಆದರೆ ಕರೆ ಈ ಕಡೆ ಕೆಲವು ಕಡೆ ಭಾಗದಾಗ ಹೋರಾಟ ಅದು ಅವರು ಜನ ಸುಮಾರು 10 ಲಕ್ಷ ಮಂದಿ ನಾವು 10ಕ್ಕೆ ಟೋಲ್ ನಾಲ್ಕಕ್ಕೆ ಕೂಡ್ತು ಅಂತ ನಿರ್ಣಯ ಮಾಡಿದ್ವಿ. ಆದರೂ ಅಲ್ಲಿ ಇರ್ತಕ್ಕಂಥ ಹುಕ್ಕೇರಿ ಕೆಲವು ಭಾಗದಾಗಿದ್ದ ಜನ ಅದು ಆಕ್ರೋಶದಾಗಿತ್ತು. ಹೊರದಕ್ಕೆ ಕೂಡ ನಾವು 1,00,000 ಜನ ಮತ್ತೆ ಸೇರಿದ್ವಿ.
ಕೆಲವು ಜನ ಇವರು ನಮ್ಮ ಸಂಜೀವ್ ಹಾವಣ್ಣ ಅವರು ಇವರೆಲ್ಲ ಹಲವಾರು ಜನ ಇಲ್ಲ ಅಲ್ಲಿ ಹೋಗೋರು ಅಂತೇಳಿ ಕೆಲವು ಜನ ರಾಷ್ಟ್ರೀಯ ಹೆದ್ದಾರಿ ಹೋದರು. ಅಲ್ಲಿ ಚಳವಳಿ ಪ್ರಾರಂಭ ಆಯಿತು. ಮುಖ್ಯಮಂತ್ರಿ ಅಲ್ಲಿ ಬೆಂಗಳೂರಲ್ಲಿ ಸುಮಾರು 5-6 ಗಂಟೆ ಮೀಟಿಂಗ್ ಆಯಿತು. ವಿಡಿಯೋ ಕಾನ್ಫರೆನ್ಸ್ ಮಾಡಿದ್ರು. ಬಾಗಲಕೋಟೆ ಮತ್ತು ವಿಜಯಪುರ, ಬೆಳಗಾವಿ ಕೂಡ ಮಾಡಿದ್ರು. ನಮ್ಮ ಕಡೆ ಕೂಡ ಮೂಡಲಿಗೆಗಳು ತಹಸೀಲ್ದಾರ್ ಸಾಹೇಬ್ DC ಅವರು ವ್ಯವಸ್ಥೆ ಮಾಡಿದ್ರು. ಆದರೂ ಕೂಡ ಅವಾಗ ಅಚಾನಕ್ ಘಟನೆ ಏನಾಯಿತು, ನಮ್ಮ ಇಲ್ಲಿ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿರಲ್ಲ, ಆ ಸಂದರ್ಭವಾಗಿ ಯಾರೋ ಕಿಡಿಗೇಡಿಗಳು ಬಂದ ನಮ್ಮ ಸಂಘಟನೆಗೆ ಸಂಬಂಧ ಇರ್ತಕ್ಕಂಥವ್ರು ಅವರು ಅಚಾನಕ್ ಕಲ್ಲು ಉಗ್ಯಾಕೆ ಚಲೋ ಮಾಡಿದ್ರು. ಕಲ್ಲು ಉಗಿದು ಮೀಡಿಯಾದವ್ರಿಗೂ ಉಗ್ಯಾವ್ರ, ನಮ್ಮ ರೈತ ಸಂಘದವ್ರಿಗೂ ಉಗ್ಯಾವ್ರ, ಪೊಲೀಸರಿಗೂ ಉಗ್ಯಾಕೆ ಚಲೋ ಮಾಡಿದ್ರು. ಆಮೇಲೆ SP ಅವ್ರು ನನಗೆ ಸಿಕ್ಕಾಪಟ್ಟಿ ಒದರಾಡಕತ್ತೇನಪ್ಪ ಅಧ್ಯಕ್ಷ ನೀನು ಚಳವಳಿ ವಾಪಸ್ ಬಿಡಿದ್ಯಾ, ನಮ್ಮೆಲ್ಲ ಬಂದೋಬಸ್ತಿ ಕಡಿಮೆ ಗೊತ್ತಿಲ್ಲ, ಹಿಂಗೆಲ್ಲ ಆಗಿದೆ, ಏನು ಮಾಡ್ತೀವಿ ಗೊತ್ತಿಲ್ಲ, ನೀನು ಕಂಟ್ರೋಲ್ ಮಾಡ್ಬೇಕಪ್ಪ ಬರಬೇಕು ಅಂತಂದರು. ಆ ವಿಡಿಯೋ ಕಾನ್ಫರೆನ್ಸ್ ಬೇಡ, ಗಲಾಟೆನ ಮೊದಲು ಕಂಟ್ರೋಲ್ ಮಾಡ್ಬೇಕಂತೇಳಿ ಒಂದು ಗಂಟೆ ಒಳಗಾಗಿ, ಅರ್ಧ ಗಂಟೆ ಒಳಗಾಗಿ ನಾನು ಬಂದು ಅಲ್ಲಿ ಗಾಡಿ ಒಳಗೆ ಹೋಗಿ ಅವರೆಲ್ಲರೂ ಕೈಕಾಲು ಬಿದ್ದ, ನನ್ನ ಚಪ್ಪಲಿ ಬಿಡ್ರಿ ಕರೆಪ್ಪ ದೇವಿ ರೈತರೆಲ್ಲ ಹೊರಗೆ ಬರ್ರಿ, ಇದನ್ನ ಒಂದು ಘಟನೆ ಬೇಡ, ನಮ್ಮದು ರೈತ ಸಂಘ ತತ್ವ ಸಿದ್ಧಾಂತ ಅಲ್ಲ ಅಂತ ಹೇಳಿ ಎಲ್ಲರೂ ಒಂದು 20-30 ನಿಮಿಷನಾಗ ಅಂದ್ಬಿಟ್ಟು ಎಲ್ಲ ರೈತರನ್ನ ಮತ್ತು ರೋಡ್ ಕ್ಲಿಯರ್ ಮಾಡಿ ಶ್ವಾಸ ತಗೊಂಡು ಚರ್ಚೆ ಮಾಡಿ ಮತ್ತು ಪೊಲೀಸ್ ಇಲಾಖೆಯವ್ರನ್ನೆಲ್ಲ ಕರೆದು ನಾನು ಹೇಳಿಬಿಟ್ಟೆ. ಅವಾಗೆ ನೋಡು, ಯಾರೋ ಇರಲಿ, ಅವರು ಕಲ್ಲು ಉಗಿದು ಕಲ್ಲು ತುರಿದು ಆಂಬ್ಯುಲೆನ್ಸ್ ಉಗಿತಾರೆ ಅಂತಂದ್ರೆ ಅವ್ರು ಹೋರಾಟಗಾರ ಅಲ್ಲ. ಯಾರು ಕಿಡಿಗಳು ಮಾಡ್ಯಾರೋ ಯಾರು ಬಿಡಕ್ಕೆ ಹೋಗ್ಬೇಡ್ರಿ, ಅವ್ರ ಮೇಲೆ ಆ್ಯಕ್ಷನ್ ಆಗ್ಬೇಕು. ನಮ್ಮ ರೈತ ಸಂಘದಾಗ ನಾವು 10 ದಿವಸ ಚಳವಳಿ ಮಾಡ್ರೆ ಎಲ್ಲೂ ಕೂಡ ₹1 ಹಾನಿ ಮಾಡಿಲ್ಲ. ರಸ್ತೆ ಒಳಗೆ ಕೂತೋದು ಬೇರೆ ವಿಚಾರ, ಅದರ ಲಕ್ಷ ಜನ ಅಲ್ಲಿ ದಿನನಿತ್ಯ ಬರ್ತಿತ್ತ, ಒಂದು ಸಣ್ಣ ಗಲಾಟೆ ಕೂಡ ಆಗ್ತಿರ್ಕಿಲ್ಲ. ನಾವು ಒಂದು ಶಾಂತ ರೀತಿ ಅಂದ್ರೆ ಗುರುಗಳು ಶಶಿಕಾಂತ್ ಗುರೂಜಿ ನೇತೃತ್ವದಾಗ ಶಾಂತ ರೀತಿಯಿಂದ ಬಂದು ಯಾವುದೂ ಮುಲಾಜಿಲ್ಲ ಅಂತೇಳಿ ಅವಾಗ ಆ ಕಡಕ್ಕಾಗಿ ಜನಕ್ಕೆ ಹೇಳಂದ್ರೆ ಜನ ಅದನ್ನು ಒಪ್ಕೊಂಡು ಆ ಚಳವಳಿ ಕೂಡ ವಾಪಸ್ ಬಿಡ್ತಕ್ಕಂಥದ್ದು ಅದು ರಾಷ್ಟ್ರೀಯ ಹೆದ್ದಾರಿಯಿಂದ. ಆಮೇಲೆ ಅವ್ರ ಮನೆಗೆ ಹೋದರು ಕೆಲವು ಜನ. ಆಮೇಲೆ ಅಲ್ಲಿ ನಾನು ವಿಡಿಯೋ ಕಾನ್ಫರೆನ್ಸ್ಗೆ ಹೋಗ್ಲಿಕ್ಕೆ ಆಗಲಿಲ್ಲ, ತೆಗ್ತಿರಲಿಲ್ಲ. ಆಮೇಲೆ ಮುಖ್ಯಮಂತ್ರಿ ಅವರು ಅಲ್ಲಿ SP ಅವ್ರ ಗಾಡಿ ಆಗೋಣ ಕರೆದಿಲ್ಲ, ಮುಖ್ಯಮಂತ್ರಿ ಅವ್ರು ಅದು ಮಾತಾಡ್ಬೇಕು ಅಧ್ಯಕ್ಷ, ಮತ್ತು ನೀನೇ ವೇದಿಕೆಯ ನಿಯಂತ್ರಣ ಹೊತ್ತಿರ್ತಕ್ಕಂಥವ್ರು, ನೀವು ಆ ಗುರುಗಳು, ಇಲ್ಲಿ ನಿಮ್ಮ ನಿರ್ಣಯ ಮುಖ್ಯ ಇರ್ತೈತಿ, ನೀವು ಮಂತ್ರಿಯವ್ರಿಗೆ ಮಾತಾಡಲೇಬೇಕು ಮುಖ್ಯಮಂತ್ರಿ ಅಂತ ಹೇಳಂದ್ರೆ ಮುಖ್ಯಮಂತ್ರಿಗೆ ನನಗೆ ಫೋನ್ ಹಚ್ಕೊಟ್ರು. ಮುಖ್ಯಮಂತ್ರಿಯವರು ನಂಗೆ ಫೋನ್ಯಾಗ ಇಲ್ಲ ಅಧ್ಯಕ್ಷರ ಮತ್ತು ಈ ರೀತಿ ಐತಿ, ಅವ್ರು ₹3,200 ಕೊಡೋಕ್ಕಾಗೋದಿಲ್ಲ ಅನ್ನತ್ತಾರು, ಹೆಂಗೆ ಅಂತಂದ್ರು. ಸರ್ ಅವ್ರು ₹3,200 ನಾವು ಇಲ್ಲಿ ಬಿಲ್ ಫಿಕ್ಸ್ ಮಾಡಿದ್ದು, ನಿಮ್ಮ ಕಡೆ ಎದಕ್ಕೆ ಬಂದಾರತ್ತಂದ್ರೆ ನಾವು ₹3,400 ಕೊಡಿಸ್ಬೇಕಂತೇಳಿ ನಾವು ನಿಮ್ಮ ಕಡೆ ಬಂದು, ಅದು ನಿಮ್ಮ ಜವಾಬ್ದಾರಿ ಐತೆ ನಾ ಹೆಂಗೆ ಮಾಡಲಿ ಅಂತಂದೆ. ಇಲ್ಲ ಭಾಳ ಹೆಚ್ಚಾಗೈತಿ, ಅವರಿಗೆ ಹೆಚ್ಚಿನ ಹಣ ಕೊಡೋಕ್ಕಾಗೋದಿಲ್ಲ ಅಂತಂದ್ರೆ. ಸರ್ ಹೆಚ್ಚಿನ ಹಣ ಕೊಡೋಕ್ಕಾಗೋದಿಲ್ಲ ಅಂದ್ರೆ ನೀವು ₹50,000 ಕೋಟಿ ವರ್ಷಕ್ಕೆ ಗ್ಯಾರಂಟಿ ಕೊಡತ್ತೀರಿ. ಯಾರೂ ಹೋರಾಟ ಮಾಡಲಿಲ್ಲ, ಯಾರೂ ಬೀದಿಗೆ ಬಂದು ಹೋರಾಟ ಮಾಡಲಿಕ್ಕೆ ಕೇಳಲಿಲ್ಲ. ನಿಮ್ಮ ವೋಟ್ ಬ್ಯಾಂಕ್ ಸಂಬಂಧ ಸರ್ ನೀವು ಕೊಡತ್ತೀರಿ, ನಮ್ಮದು ವರ್ಷಕ್ಕೆ 50-60 ಸಾವಿರ ಕೋಟಿ ರೂಪಾಯಿ ಹೋಗ್ತೈತಿ. ಇದ್ರೊಳಗಿಂದ ಈಗ 3,200 ಮತ್ತು ಇನ್ನು ₹200 1,000 ಕೋಟಿ ರೂಪಾಯಿ ರೊಕ್ಕ ತೆಗೆದ ಕೊಟ್ಟು ಬಿಡ್ರಿ, ಏನು ಮಾಡಲಿ ಮತ್ತು ಏನು ಫೈನಲ್ ಆಗೋದ ಅಂತಂದ್ರೆ, ನಾನು ಫೈನಲ್ ಏನಾಗೋದು ಅಂತಂದ್ರೆ ನಾವು ಒಂದು 1000 ಟನ್ ಕಬ್ಬು ಬೆಳೆಗಾರರ ಜೊತೆ ಡಿಸ್ಕಷನ್ ಮಾಡಿದ್ದೆವು. ಅದಕ್ಕಿಂತ ಮುಂಚೆ ಒಂದಿನ 1000 ಟನ್ ಬೆಳೆತಕ್ಕಂಥ ಬೆಳಗಾವಿ, ಬಾಗಲಕೋಟೆ ಒಂದು 3-4 ಜಿಲ್ಲಾದವ್ರನ್ನ ಕೂಡಿಸಿ 1000 ಟನ್ ಬೆಳೀತಾ ದೊಡ್ಡ ರೈತರೆಲ್ಲ ಕೂಡಿಸಿ ಏನು ಮಾಡಿ ರೇಟ್ ತೊಗೋದು ಅನ್ನುವಂಥ. ಏನಿಲ್ಲ ಅಧ್ಯಕ್ಷ, ಕಬ್ಬು ಕಟಾವು ಆಗ್ಬೇಕಾಗೈತಿ, ಭಾಳ ಹಠ ಹಿಡಿದ್ರು ಉಪಯೋಗ ಇಲ್ಲ, ಮತ್ತು ಈಗಂತೂ ₹200 ಗಚ್ಚಿ ನೀವು ಮಾಡಿದ್ರಿ, ಇನ್ನೊಂದು ₹100 ಕಟಾಣಿ ಕಟ್ಟಿ ಮಾಡಿ ಮುಗಿಸ್ಬಿಡಪ್ಪ ಅಧ್ಯಕ್ಷ ಅಂತೇಳಿ ಅವ್ರು ನಮಗೆ ನಿರ್ಣಯನ ಹೇಳಿರಮ್ಮ. ಆ ನಿರ್ಣಯ ಕೊನೆಯ ಮುಖ್ಯಮಂತ್ರಿ ಏನು ಮಾಡ್ಬೇಕ್ರಿ ಅಧ್ಯಕ್ಷರ ಅಂತಂದ್ರೆ, ಏನಿಲ್ಲ ಸರ, ಲಾಸ್ಟ್ ಒಂದು ₹100 ₹3,300 ಆಗಬೇಕು, ಇದ್ರೊಳಗೆ ₹1 ಏನಾದರೂ ಕಡಿಮೆ ಆತಪ್ಪ ಅಂತಂದ್ರೆ ಶಶಿಕಾಂತ್ ಗುರೂಜಿ ದೇವ್ರನ್ನ ನನ್ನ ತೆಳಗೆ ತೆಗೀತಿ ಮಂದಿ ಮ್ಯಾಗ ಹೋಗ್ತಾರೆ ಸರ. ಇಲ್ಲಾಂದ್ರೆ ನಾವು ಹಂಗೇನು ಹೋಗೋದಿಲ್ಲ. ನಾವು 11 ತಾರೀಕು 1 ಕೋಟಿ ಜನ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡೋರು ಕರ್ನಾಟಕ ಬಂದ್ ಕರ್ ನಿಮ್ಮ ಸರ್ಕಾರ ಆಗುವಂತ ತಿಳಿವೆ ನಾವು ಸಾಯ್ತು ಅಂತೀವಿ. ಇಷ್ಟು ಹೇಳಿ ಮುಖ್ಯಮಂತ್ರಿಗೆ ಅದು ಎಕ್ದಮ್ ಮತ್ತೊಂದು ಶಿವಾನಂದ ಪಾಟೀಲ್ ಸಾಹೇಬ್ರ ಕೈ ಕೊಟ್ಟರು. ಅವ್ರ ಜೊತೆ ಕೂಡ 7-8 ನಿಮಿಷ ಮಾತಾಡಿದೆ. ಅವ್ರು ಮಾತಾಡಿ, ಇಲ್ಲ ಸಾಹೇಬ್ರ ನೀವು ಇಲ್ಲೇ ನಮ್ಮ ಉತ್ತರ ಕರ್ನಾಟಕ ಭಾಗದವ್ರದ್ರಿ, ದೊಡ್ಡ ಹಿರಿಯ ನಾಯಕರದ್ರಿ, ಇದೇ ₹100-200 ವ್ಯವಹಾರ ದೊಡ್ಡದಲ್ಲ, ಒಂದು 500-600 ಸಾವಿರ ಕೋಟಿ ರೂಪಾಯಿ ಐತಿ, ಅದೇನು ಮಾಡ್ತಿರೋ ಗೊತ್ತಿಲ್ಲ, ನೀವು ಬಗೆಹರಿಸಲೇಬೇಕು. ನಾವಂತೂ ಇಲ್ಲ, ನಿಮಗೆ ಗೌರವ ಕೊಟ್ಟು ನಾನು ಕ್ಲಿಯರಾಗಿ ಹೇಳಿದೆ, ಸರ್ ನಾನು ನಿಮ್ಮನ್ನು ಪಾರು ಮಾಡಿದ್ದು ದೊಡ್ಡದೈತಿ, ನಾನೇ ಬಡಗಿತ್ತು ಒಂದು ನಮ್ಮ ರೈತರಿಗೆ ಬಡಗಿತ್ತು ಒಂದು ನಾನೇ ಪಾರು ಮಾಡಿದೆ ಅಮ್ಮ, ಅವ್ರು ಗಾಡಿನೇ ಬಿಡದಾಗಿರೋದು ಅವ್ರ ನೋಡಿದ್ರಿ ನಾವು ಮೀಡಿಯಾದಾಗ. ಶಿವಾನಂದ ಸರ್ ಬಂದಾಗ ಫಸ್ಟ್ ಸಲ ಬಂದಾಗ ಗಾಡಿನೇ ಬಿಡದಾಗಿರೋ, ನಾನೇ ಕೈಯಾಗ ಪೊಲೀಸ್ ಗಾಡಿ ಬಡಿಗೆ ಹಿಡ್ಕೊಂಡು ನಮ್ಮ ಮಂದಿಗೆ ಪಾರಾಗ್ತಿರಲ್ಲ, ಯಾರೇನು ಮಾಡೋಂಗಿಲ್ಲ ಅಂತೇಳಿ
ಅದನ್ನು ನಾನು ವಾರಿ ಮಾಡಿರ್ತಕ್ಕಂಥ ಸರ್. ನಾನು ಹಂಗಾಗಿ ನಿಮ್ಮನ್ನು ಕಳಿಸಿನು, ಇಲ್ಲ ಅದು ನಾನು ಎಂದೂ ಮರೆಯಲ್ಲಪ್ಪ, ಅದೆಲ್ಲ ಒಳ್ಳೆ ಕೆಲಸ, ನೀನು ಶಿಸ್ತು ಪಾಲನೆ ಮಾಡಿದೀಯ ಅಂತೇಳಿ ಅವರ ಭಾಳ ಅದನ್ನು ಅಪ್ಪಗೊಂದು ಅವಾಗ ಹೇಳಿ ಆಯ್ತಪ್ಪ ಅಧ್ಯಕ್ಷಕ್ಕೆ ಅಂತೇಳಿ. ಆಮೇಲೆ ಬಹುಶಃ ಒಂದು 10-15 ನಿಮಿಷ ಆಗಿತ್ತು. ಮುಖ್ಯಮಂತ್ರಿ ಎಮರ್ಜೆನ್ಸಿ ಡಿಸಿಷನ್ ತೊಗೊಂಡು ಕಾರ್ಖಾನೆಯವರು ನೀವು 50 ರೂಪಾಯಿ ಕೊಡಬೇಕು, ನಾನು 50 ರೂಪಾಯಿ ಸರ್ಕಾರದಿಂದ ಕೊಡ್ತೀನಿ. ಅದನ್ನು ಗುರುಲಾಪುರದಲ್ಲಿ ಇರ್ತಕ್ಕಂಥ ವೇದಿಕೆ, ಅದು ದೊಡ್ಡ ಐತಿಹಾಸಿಕ ಹೋರಾಟ ಪ್ರಾರಂಭ ಆಗೈತಿ, ಅದಕ್ಕಾಗಿ ಅದನ್ನು ನೀವು ನಾ ಕೊಡಲೇಬೇಕಂತೇಳಿ ಅವಾಗ ಒತ್ತಾಯ ಮಾಡಿದ್ರು. ಅವಾಗ ಕೆಲವು ಕಾರ್ಖಾನೆಗಳು ಕೂಡ ತಿದ್ದು ಮಾಡಿ ನಿರಾಣಿ ಮತ್ತು ಯಾರು ಮಾಡಿದ್ರು, ಕೆಲವು ಜನ ಒಪ್ಪಿಕೊಂಡ್ರು. ಮಿನಿಸ್ಟ್ರದು ಕಾರ್ಖಾನೆಗಳು ಕೆಲವು ಒಪ್ಪಿಕೊಂಡ್ರು. ಅಡೋಡಿ ಕಾರ್ಖಾನೆ ನಿರಾಣಿ ಕೂಡ ಮುಖ್ಯಮಂತ್ರಿ ಕಡೆಕಾಗಿ ಹೇಳ್ರಿ, ಅದೆಲ್ಲ ತಮ್ಗೆ ಗೊತ್ತಿದ್ದ ವಿಷಯ ಇದೆ, ನೀನು ಕಾರ್ಖಾನೆ ಬಂದಿಡಪ್ಪ, ನಾವೇನು ಮಾಡೋಕ್ಕೆ ಬರೋಲ್ಲ, ರೈತರು ಇದ್ದಾರೆ, ರುಚಿಗೆ ಇದ್ದಾರೆ ಅಂದರೆ ಅದು ಅಷ್ಟಾಯ್ತು. ಆಮೇಲೆ ನಮ್ಮ ಜನಕ್ಕೆ ನಮಗೂ ಆಮೇಲೆ ನಿಮ್ಮ ಟಿ ವಿ ಮುಖಾಂತರ ಸಂದೇಶ ಬಂತು ಒಂದು 10-15 ನಿಮಿಷದಲ್ಲಿ. ಆಮೇಲೆ ಕೇಳಿದ್ರು ಜನ, ಕೇಳಂತಾರೆ ಇಲ್ಲ 3,300 ರೂಪಾಯಿಗೆ ನಿಮ್ಗೆ ಒಪ್ಪಿಗೆ ಆಯ್ತಂದರೆ ನಾನು 400 ಕೇಳಿದ್ದು, 300 ರೂಪಾಯಿ ಕೊಟ್ಟಾರೆ ಸರ್. ಅದನ್ನು ನಾಳೆ ನಾನು ಗುರುಲಾಪುರಕ್ಕೆ ಬೆಳಿಗ್ಗೆ 9 ಗಂಟೆಗೆ ಮತ್ತೆ 2-3 ಜಿಲ್ಲಾದವ್ರ ಸಭೆಕಾರ ಚರ್ಚೆ ಮಾಡ್ತೀವಿ. ಅದಕ್ಕೆ ದಯವಿಟ್ಟು ಮತ್ತು ಅಲ್ಲಿ ಕೂತು 300 ಘೋಷಣೆ ಮಾಡಿದ್ರೆ ಆಗೋದಿಲ್ಲ. ಸರ್ಕಾರದ ಮಂತ್ರಿ ಬಂದು ನಮ್ಮ ಗುರುಲಾಪುರ ವೇದಿಕೆಗೆ ನಮ್ಮ ರೈತ ಸಂಘದ ಲೆಟರ್ ಮೇಲೆ ಈ ರೀತಿ ನಿಮಗೆ 3,300 ರೂಪಾಯಿ ಆಗೈತಿ ಅಂತೇಳಿ ಅಧಿಕೃತ ಜಿಲ್ಲಾಧಿಕಾರಿ ಮತ್ತು ಶುಗರ್ ಮಂತ್ರಿ ಇಲ್ಲಿ ಬರಬೇಕು ಅನ್ನುವಂಥದ್ದನ್ನು ಅವರಿಗೆ ಹೇಳಿದಾಗ, ಅವಾಗ ನಾವು ಇನ್ನೂ ಇಲ್ಲೇ ಇದ್ದು ಅಲ್ಲಿ ನಮ್ಮ ಜನ ಆಂದೋಲನ ಏನು ಮಾಡಿಬಿಡ್ತು, ರೈತ ದೇವರುಗಳಿಗೆ 3,300 ಆಗೈತೆ ಅನ್ನೋದು ಅವೆಲ್ಲ ಹುಲಿಗಳು ಫುಲ್ ಖುಷಿಯಾಗಿ ಗುಲಾಲ ಪಲಾಲ ಹಚ್ಕೊಂಡು ಜಾತ್ರೆ ಮಾಡೇ ಬಿಟ್ಟಿರಲಿಲ್ಲ. ನಾವಿನ್ನ ನಾಳೆ ಮೀಟಿಂಗ್ ಮಾಡ್ಬೇಕು ಅನ್ನೋವಂಥದ್ರೊಳಗಾಗಿ ಮಾಡಿದ್ರು. ಆಮೇಲೆ ಮತ್ತು ಜನನ ತೀರ್ಮಾನ ತೊಗೊಂಡು ಹೇಳಿದಾಗ ನಾವೇನು ಮಾಡಕ್ಕೆ ಬರುತ್ತಮ್ಮ, ಈಗ ಜನ ಖುಷಿಯಾಗಿ ಗುಲಾಲ್ ಹಚ್ಕೊಂಡು ಸಂತೋಷನ ವ್ಯಕ್ತಪಡಿಸಿದಾಗ ನಾನು ಮೀಟಿಂಗ್ ಕೂಡ ನಾಳೆ ಮಾಡಲಿಕ್ಕೆ ಅವಕಾಶ ಆಗಲಿಲ್ಲ. ಅದರಲ್ಲಿ ಮೀಟಿಂಗ್ ಮಾಡಿ ಚರ್ಚೆ ಮಾಡಿದ್ವಿ 300. ಖರೆ ಇನ್ನೂ ಕೂಡ ವಿಶ್ವಾಸ ತೊಗೊಂಡು ಅದೇನು ಚರ್ಚೆ ಮಾಡ್ಬೇಕು ಅನ್ನೋವಂಥದ್ದು ಇತ್ತು ಬಾಗಲಕೋಟೆದು. ಅದು ಅಚಾನಕ್ ಅವರೆಲ್ಲ ಗುಲಾಲ್ ಹಚ್ಕೊಂಡ್ರು. ಆಮೇಲೆ ನಾವು ಕೂಡ ಹೋದಿವಿ ಅಡೋಡಿಗೆ, ಮತ್ತು ನಮಗೂ ಗುಲಾಲ್ ಹಚ್ಚಿರ ಅದು ಆ ರೀತಿ ಆಯಿತು. ಆಮೇಲೆ ಇಷ್ಟೆಲ್ಲ ಆದ ನಂತರ ನಮ್ಮಲ್ಲಿ ಕಾರ್ಖಾನೆಗಳನ್ನು ಅವರು ಮರುದಿವ್ಸ ಮಂತ್ರಿಗಳು ಬಂದರು. ಅವ್ರು 3,300 ರೂಪಾಯಿ ನಮ್ಮಲ್ಲಿ ಸರಾಸರಿ ಬೆಳಗಾವಿ ಎತ್ತು ಕುಂತು ಬಾಗಲಕೋಟೆನೂ ಕೂಡ ಅದನ್ನು ಹೇಳಿದ್ರು. ಬಿಜಾಪುರ ಮತ್ತು ಗುಲ್ಬರ್ಗ ನಮ್ಗಿಂತ ಏನು ಪ್ರಾಬ್ಲಮ್ ಆಗುತ್ತೆ, ಅವ್ರಿಗೆ ರಿಕವರಿ ಕಡಿಮೆ ಇದೆ, 9.5. ನಮ್ಮ ಸರಾಸರಿ 11 ಟೋಟಲ್ ಆಗಿ 11 ಮಟ್ಟ ರಿಕವರಿ ಬರುತ್ತೆ. ಬೆಳಗಾವಿ ಬಾಗಲಕೋಟೆನೂ ಕೂಡ ಅದು ಸ್ವಲ್ಪ ಸರಾಸರಿ ಎಲ್ಲವೂ ಹೆಚ್ಚು ಕಡಿಮೆ ಇದೆ. ಬಿಜಾಪುರದಲ್ಲಿ ಕೆಲವು ಕಾರ್ಖಾನೆ, ಒಂದು 5 ಕಾರ್ಖಾನೆ 3,300 ರೂಪಾಯಿ ಕೊಡ್ಲಿಕ್ಕೆ ಸಾಧ್ಯ ಇದೆ. ಮತ್ತು ಕೆಲವು ಕಾರ್ಖಾನೆಗಳು ಅಲ್ಲಿ ಏನು ಮಾಡ್ತಾರಮ್ಮ 2,700 ರೂಪಾಯಿ ಕೊಡ್ತಾರೆ ಅವರು. ಇಲ್ಲಿವರೆಗೆ 2,700 ರೂಪಾಯಿ ಕೊಡ್ಕೊಂಡು ಬಂದವರು, 2,600, 2,700. ಇವತ್ತು ನಾವು ಈ ಗುರುಲಾಪುರ ಐತಿಹಾಸಿಕ ಚಳವಳಿ ಅಂದ್ರೆ ಗುರುಲಾಪುರ ಮತ್ತು ಗುಲ್ಬರ್ಗ ಅವ್ರಿಗೂ ಕೂಡ 300 ರೂಪಾಯಿ ಜಾಸ್ತಿ ಆಯ್ತಮ್ಮ ಈ ಹೋರಾಟದಿಂದ. ಈ 300 ರೂಪಾಯಿ ಇಲ್ಲಿ ಅಷ್ಟೇ ಆಗಲಿಲ್ಲ, ಇದು ಅವ್ರಿಗೂ ಕೂಡ 3,000 ರೂಪಾಯಿ ಬಂತು, ನಮಗೆ 3,300 ಬಂತು. ಎಲ್ಲರಿಗೂ ಕೂಡ ಈ ಹೋರಾಟದಿಂದ ದೊಡ್ಡ ಒಂದು ಐತಿಹಾಸಿಕ ಚಳವಳಿ ಆಯಿತು. ಆಮೇಲೆ ಬಾಗಲಕೋಟೆಯಲ್ಲಿ ಸ್ವಲ್ಪ ನಮ್ಮ ರೈತರು ಹೋರಾಟಗಾರಿಲ್ಲ, ಈ 3,500 ಒಪ್ಪಲ್ಲ, ಅವ್ರಿಗೂ ಕೂಡ ಗೊತ್ತಿತ್ತು 3,300ಕ್ಕೆ ಒಪ್ಕೊಂಡಿದ್ದೀವಿ. ಅವರೆಲ್ಲ ಇದ್ದವರೇ ಇದ್ದರು, ಅವ್ರ ಹೋರಾಟಕ್ಕೆ ಬರ್ತಿರು. ಅವ್ರು ಯಾಕೋ ಅವ್ರ ವಿಚಾರ, ನಾವೇನು ಅದಕ್ಕೆ ಯಾಕಂದ್ರೆ ವಿರೋಧ ಮಾಡೋಕ್ಕೆ ಬರಲ್ಲ, ಅದೇನೆಲ್ಲ ಹೋರಾಟಗಾರ ಒಂದೇ ಆಗಲಿ. 3,500 ರೂಪಾಯಿ ಆದರೂ ಆಗಲಿ, ಅಲ್ಲಿದ್ರೆ ಮತ್ತೊಂದು 100 ರೂಪಾಯಿ 50 ರೂಪಾಯಿ ಹೆಚ್ಚಾದರೆ ನಮಗೆ ಲಾಭ ಆಗ್ತದೆ ಅಂತೇಳಿ ನಾವು ಕೂಡ ಹೋರಾಟನ ಗೌರವಿಸಿದ್ದೀವಿ. ಮತ್ತು ಆಮೇಲೆ ನಮ್ಮ ಹೋರಾಟದಲ್ಲಿ ಕೋಡಿಹಳ್ಳಿ ಚಂದ್ರಶೇಖರ್ ಬಂದರು, ಹಲವಾರು ಅಲ್ಲಿಯ ಮುಖಂಡರು ಬಂದರು. ಅವರೆಲ್ಲ ಮುಖಂಡರು ಬಂದು ನಮ್ಮ ಗೋರ್ಮೆಂಟ್ ಆರ್ಡರ್ ಮಾಡಿ 300 ರೂಪಾಯಿ ಘೋಷಣೆ ಮಾಡಿರ್ತಕ್ಕಂಥದ್ದು ಆರ್ಡ್ರನ್ನು ಸುಟ್ಟರು. ಅವರೇ FRP ಅಂತ ಇದ್ರು. ಸರ್ಕಾರ FRP ಅಂದಿದೆ, ನಾವಾದರೆ FRP ನಾವು ಒಪ್ಪಿಲ್ಲ. FRP ಹೊರತುಪಡಿಸಿನೇ 3,300 ರೂಪಾಯಿ ಇದು. ನಮ್ಮ ಬೆಳಗಾವಿ ಜಿಲ್ಲೆ ಒಳಗೆ 20 ಕಾರ್ಖಾನೆ 3,000 ರೂಪಾಯಿ ಅಷ್ಟೇ ಕೊಡ್ಬೇಕು, ಅದಕ್ಕಿಂತ FRP ಯಾವುದೂ ಜಾಸ್ತಿ ಇಲ್ಲ. 10 ಕಾರ್ಖಾನೆಗಳು ಮಾತ್ರ FRP ಕೊಡ್ಲಿಕ್ಕೆ ಸಾಧ್ಯ ಇದೆ, 3,200 ಕೂಡ ಕೊಡ್ಲಿಕ್ಕೆ ಸಾಧ್ಯ ಇತ್ತು ಹೆಚ್ಚು ಕಡಿಮೆ. ಉಳಿದು ನಮ್ಮ ಸರಾಸರಿ ಆಗ್ಬೇಕಲ್ಲ, ಎಲ್ಲ ಜಿಲ್ಲೆಯಲ್ಲಿ ಎಲ್ಲ ಒಬ್ರಿಗೊಂದು ರೇಟು ಆಗ್ತದಂದ್ರೆ ಅದಕ್ಕೆ ರೈತರಿಗೆ ತಾರತಮ್ಯ ಆಕೈತಿ. ನಾವು ಸರಾಸರಿ ರೇಟ್ ಆಗ್ಬೇಕಂತೇಳಿ FRP ಹೊರತುಪಡಿಸಿನೇ ಹೋರಾಟ ಮಾಡಿದ್ದಿತ್ತು. ಅವರು ಯಾಕೋ ಅದು ಮುದೋಳದವರು ನಮ್ಮ ರೈತರ ಆಕ್ರೋಶ ಆದರು. ಆಮೇಲೆ ಚಳವಳಿ ಎಲ್ಲರೂ ಕೂಡ ನಾವು ಮಾಡಬೇಕು, ಅವರು ಮಾಡಬೇಕು. ಚಳವಳಿ ನಾವು ಸುಮಾರು 10 ದಿನ ಚಳವಳಿ ಮಾಡ್ರೆ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಸಂಘಟನೆ ಮಹಾನ್ ನಾಯಕರು, ಇವತ್ತು ನಂಜನಸ್ವಾಮಿ ಮಕ್ಕಳಾಗಿರ್ತಕ್ಕಂಥ ಚುಕ್ಕಿಯವರು, KT ಗಂಗಾಧರ, ಬಡಗಲ್ಪುರ ನಾಗೇಂದ್ರ, ಕುರುಬೂರು ಶಾಂತಕುಮಾರ್ ಸಾಹೇಬರು ಕೂಡ ಪಾಪ ಹೆಲ್ತ್ ಆರಾಮ್ ಇದ್ರಿಕಿಲ್ಲ ಅವ್ರಿಗೆ. ಅಲ್ಲಿಂದ್ರೂ ಕೂಡ ಆ ಚಳವಳಿ ಐತಿಹಾಸಿಕ ಚಳವಳಿ ಆಗೈತಿ, ಜನಾಂದೋಲನ ಆಗೈತಿ ಅಂತೇಳಿ
ಇಡೀ ರಾಜ್ಯದ ಎಲ್ಲ ಕಬ್ಬು ಬೆಳೆಗಾರರು ಬಂದು ಹೋಗಿರು. ಅವರು ಕೂಡ ಆ ಸಂದರ್ಭದಾಗ ಇದ್ದರು. ಅವತ್ತದೇನು ಘೋಷಣೆ ಆಯಿತು, ಅವರು ಕೂಡ ದರ್ಶನ್ ಪುಟ್ಟಣ್ಣಯ್ಯ ಅವ್ರ ಸಾಹೇಬರು ಕೂಡ ಅವತ್ತಲ್ಲಿ ಇದ್ದರು. ಅವರೆಲ್ಲರೂ ಕೂಡ ಸಂತೋಷವನ್ನು ವ್ಯಕ್ತಪಡಿಸಿದರು. ಇದೊಂದು ಒಮ್ಮೆ 300 ರೂಪಾಯಿ ಸರ್ಕಾರನೂ ಇಲ್ಲಿ ಬಂದು ಮಂಡಿಗಾಲ ಹಾಕಿ ಸರ್ಕಾರನೂ ರೊಕ್ಕಾಯಿಸಿ ಕೊಟ್ಟರು, ಕಾರ್ಖಾನೆನೂ ಕೂಡ ಫೈನಲ್ ಆಗ್ತದ್ದು. ಇಡೀ ಜನನೂ ರಾಜ್ಯದ ಜನನೂ ಕೂಡ ಒಪ್ಪಿಕೊಂಡಿರು. ಆಮೇಲೆ ಮುಧೋಳದಲ್ಲಿ ಅಲ್ಲಿರ್ತಕ್ಕಂಥ ಹೋರಾಟಗಾರ ಅವರು ಹಠ ಹಿಡಿದ್ರು, ಹಳಿ ಬಾಕಿ ಕೊಡಬೇಕಾಗಿತ್ತದ್ದು. ಸಂತೋಷ, ಹಳಿ ಬಾಕಿ ವಸೂಲಿ ಅಲ್ಲಿ ಕೊಡಲೇಬೇಕು, ಅದೇನಿಲ್ಲ. ನಿರಾಣಿ ಇರಲಿ, ಸಮೀರ್ವಾಡಿ ಇರಲಿ, ಮತ್ಯಾವ ಕಾರ್ಖಾನೆ ಇರಲಿ, ಹಳಿ ಬಾಕಿ ಕೊಡಬೇಕು. ಮತ್ತು ಚಳವಳಿ ಪ್ರಾರಂಭ ಆಯಿತು. ಅಲ್ಲೂ ಕೂಡ ನಮ್ಮ ಬದಲು ಕೂಡ ಕೇವಲ ಆಗಿ ಮಾತಾಡಿ ನಮ್ಮ ಹೋರಾಟಗಾರರು ಭಾಳ ಅಪೇಕ್ಷೆಯಾಗಿ ಮಾತಾಡಿ ನಾನೇನು ಬೇಜಾರು ಪಡ್ಕೊಳ್ಳಿಲ್ಲ. ಇದು ಹೋರಾಟದಲ್ಲಿ ಸಹಜ. ಅವ್ರಿಗೆ ಯಾಕೋ ಮಾನಸಿಕ ಆಗ್ಯಾರು, ಬೇವರಕ್ಕೆ ಅಂತಂದರೆ ಇಲ್ಲ. ರೈತ ದೇವರುಗಳ ಇಡೀ ಜನಾಂದೋಲನ ಆಗೈತಿ. ಹಿರಿಯರದಾರು, ಹಿರಿಯ ಮನುಷ್ಯರದಾರು, ಕಾಕಾರದಾರು, ವಯಸ್ಸದಂಗೆ ಅದಾರು. ಏನು ಬೈತಾರೆ ಬೇಯಪ್ಪ, ಉರ್ಲಾಕು ಅಂದರು, ಏನೇನು ಶಬ್ದ ಬೇರೆ. ಸಣ್ಣ ಹುಡುಗರು ಈಗ ಉರ್ಲಾಪುರದಾಗ 2 ಕಾಳುಗಳು ಮಾತು ಏನು ಕೇಳ್ತೀರಿ ಅಂತಂದರು. ಮತ್ತೇನು ಕಡ್ಡಿಗಳು ಕೂಡ ಅಂದರು, ಏನೇನು ಮಾತಾಡಿ. ಆದ್ರೆ ಆಗಲಿ, ಏನು ಸಂತೋಷ ಇಲ್ಲ ಪಾಪ ಅವ್ರಿಗೆ, ಅದು ಗೊತ್ತಿಲ್ಲ. ಯಾಕಂದ್ರೆ 24 ತಾಸು ಆ ಚಳವಳಿ ಒಳಗೆ ಯಾವಾಗ 30ನೇ ತಾರೀಕು ಪ್ರಾರಂಭ ಆಗೈತಿ, 10 ದಿನ ನಾವು ಶಶಿಕಾಂತ್ ಗುರೂಜಿ ನಮ್ದೆಲ್ಲ ಸಾವಿರಾರು ಮಂದಿ ಅಂತ ಸಂಜುನಂತ ಹುಡುಗರು ನಾವು ನಿದ್ದೆ ಮಾಡಿಲ್ಲಮ್ಮ. ಬರೀ 1 ಗಂಟೆ ನಿದ್ದೆ ಮಾಡ್ತಾ ಇದ್ದೀವಿ, ರಾತ್ರಿ 2 ಗಂಟೆ ಮಟ್ಟ ಇರ್ತಿದ್ದೀವಿ. ಮತ್ತೆ 2 ಗಂಟೆಗೆ ಹೋಗಿ ಮನೆಗೆ ಫ್ರೆಶ್ ಅಪ್ ಆಗಿ ಮತ್ತೆ ಬೆಳಿಗ್ಗೆ 5-6 ಗಂಟೆಗೆ ಎದುರ್ತಿದ್ವಿ. ಹಿಂಗಾಗಿ 24 ತಾಸು ಆ ಚಳವಳಿಯವ್ರಿಗೆ ಯಾರು ಭಾಗವಹಿಸ್ಯಾರಲ್ಲ, ಹೆಂಗೆ 10 ರೂಪಾಯಿ ಏರ್ಸ್ಕೊ ತೆಗೆದು, 20 ರೂಪಾಯಿ ಏರ್ಸ್ಕೊ ತೆಗೆದು ಸರ್ಕಾರ ಮೇಲೆ ಹೆಂಗೆ ಪರಿಣಾಮ ಮಾಡಿ ಮುಖ್ಯಮಂತ್ರಿ ಕಾರ್ಖಾನೆಯವ್ರು 300 ಕೊಡ್ತಿದ್ರು ಅಂದ್ರೆ ಕೊಡಿಸ್ತಿದ್ದ. ಅವ್ರಿಗೆ ಕೊಡೋದು ಪರಿಸ್ಥಿತಿ ಇದ್ದಕ್ಕಾಗೆ ತಾನು 50 ರೂಪಾಯಿ ಕೊಟ್ಟು, ಇವತ್ತು ತಾನು 50 ರೂಪಾಯಿ ಕೊಟ್ಟು ಮತ್ತು ಸರ್ಕಾರದಿಂದ ಅವರು 50 ಕೊಟ್ಟು ಇವತ್ತು ರೈತನ ಉಳಿಸ್ತಕ್ಕಂಥ ಕೆಲಸ ಆಯಿತು. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ ಸಂದರ್ಶನದ ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ಮತ್ತೋರ್ವ ಅತಿಥಿಯ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೆ ನೋಡ್ತಾ ಇರಿ TV20 ಕನ್ನಡ ವಾಹಿನಿ. ಎಲ್ಲ ಪ್ರದೇಶದ ಸುದ್ದಿ ಹೊತ್ತು ನಿಮ್ಮ ಮುಂದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.